ಆತ್ಮಖ್ಯಾತಿ ಟೀಕೆಯ ಮಧ್ಯಮಂತ್ರಗಳು ಮುಗಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಾತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಮೋಕ್ಷಾಧಿಕಾರದ ಎರಡನೇ ಮಂಗಲ ಕಲಶಿದೆ. ಪ್ರಜ್ಞಾಕ್ಷೇತ್ರೇ ಶಿಶೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇದಃ ಸಂಧಿ ಬಂಧೇ ನಿಪತತಿರವಸಾತ್ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಲಸತ್ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನವು. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ ಕಮ್ಮಾರನ ಚೇಣವು ಒಂದು ವೇಳೆ ಅತ್ಯಂತ ಹರಿತವಾಗಿದ್ದರೂ ಸಂಧಿಯ ವಿಚಾರ ಮಾಡಿದ ಮೇಲೆ ಅದು ಛೇದಿಸಿ ಎರಡು ಭಾಗ ಮಾಡುತ್ತದೆ. ಅದೇ ಪ್ರಕಾರ ಒಂದು ವೇಳೆ ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ ಮಿಥ್ಯಾದೃಷ್ಟಿದಂತೂ ಪ್ರವೇಶನೇ ಇಲ್ಲರಿ, ಸರ್ವತ್ರ ಲಕ್ಷ್ಯ ಕೊಡೋದು. ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ ಆಂತರ್ಯದಲ್ಲಿ ಜೀವ ಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ ಅದರಲ್ಲಿ ಪ್ರವೇಶ ಮಾಡಿದ ಮೇಲೆ, ಪ್ರವೇಶ ಮಾಡ್ತಿದೆ ಅಂಥೇಳಿ ಹೇಳಿದ್ರಲ್ಲ, ಶುದ್ಧ ಸ್ವರೂಪದಲ್ಲಿ ಶುದ್ಧಾತ್ಮ ಸ್ವರೂಪದಲ್ಲಿ ಪ್ರವೇಶ ಮಾಡ್ತಿದೆ ಅಂಥೇಳಿ ಹೇಳಿದರು. ಪ್ರವೇಶ ಮಾಡಿದ ಮೇಲೆ, ಎಲ್ಲಿ ಪ್ರವೇಶ ಮಾಡಿದ ಮೇಲೆ ಜೀವ ಮತ್ತು ಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ ಅದರಲ್ಲಿ ಪ್ರವೇಶ ಮಾಡಿದ ಮೇಲೆ ಪ್ರಥಮದಲ್ಲಂತೂ ಬುದ್ಧಿಗೋಚರ ಭೇದ ಮಾಡಿ ಎರಡು ವಿಭಾಗ ಮಾಡುತ್ತದೆ. ಬುದ್ಧಿಗೋಚರ ಶಬ್ದದ್ದೇನಿದೆ ಇಲ್ಲಿ ಅರ್ಥ? ಪ್ರಥಮದಲ್ಲಂತೂ ಬುದ್ಧಿಗೋಚರ ಭೇದ ಮಾಡಿ ಎರಡು ವಿಭಾಗ ಮಾಡುತ್ತದೆ. ಗೋಚರ ಭೇದ ಮತ್ತು ಅಬುದ್ಧಿಗೋಚರ ಭೇದ ಏನಿದೆ ಇದರಲ್ಲಿ ವ್ಯತ್ಯಾಸ? ಪ್ರಥಮದೊಳಗಂತೂ ಬುದ್ಧಿಗೋಚರ ಅಂಥೇಳಿ ಹೇಳಿದರು. ಅರೆ ಬುದ್ಧಿಯೊಳಗೆ ಬರಲಿಕ್ಕೆ ಬೇಕ್ರಿ ಅದ ಯಾವುದ? ಕರ್ಮ ಮತ್ತು ಜೀವದ ಮಧ್ಯದಲ್ಲಿರುವಂಥ ಭೇದ ಸಂಧಿ ಅದು ಬುದ್ಧಿಯೊಳಗೆ ಬರಬೇಕು. ಅರೆ ಹಾಗಾದ್ರೆ ಅದು ಎಷ್ಟು ಸೂಕ್ಷ್ಮ ಇದೆಯಲ್ಲ, ಬುದ್ಧಿ ಎಷ್ಟು ಸೂಕ್ಷ್ಮ ಇರಬೇಕು. ದೃಷ್ಟಾಂತ ಅದಕ್ಕೆ ಕೊಟ್ಟರಲ್ಲ, ಕಮ್ಮಾರನ ಚೇಣ ಹರಿತು ಇದ್ರೂ ಕೂಡ ಮಾತು ಎರಡು ಅದಾವಲ್ಲಿ. ಚೇಣ ಮೊದಲ ಹರಿತಬೇಕು, ಆಮೇಲೆ ಸಂಧಿಯ ಪರಿಚಯ ಬೇಕು. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಯ ಜ್ಞಾನ ಮೊದಲ ಸೂಕ್ಷ್ಮನ ಇದೆ, ಅವನೇ ಸಮ್ಯಕ್ ದೃಷ್ಟಿ ಇದ್ದಾನೆ ಅಥವಾ ಆಗ್ತಾನೆ ಜೀವ. ಈ ಯಥಾರ್ಥವನ್ನು ನೋಡುವ ಸಲುವಾಗಿ ಸೂಕ್ಷ್ಮ ದೃಷ್ಟಿ ಬೇಕು. ಏನು ಯಥಾರ್ಥ? ಜೀವ ಮತ್ತು ಕರ್ಮ. ಕರ್ಮ ಯಾವುದ? ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ. ಮತ್ತು ಜೀವ ಯಾವುದ? ಚೇತನ ಮಾತ್ರ ಶುದ್ಧ ದ್ರವ್ಯ. ಎಲ್ಲಿ ಎರಡೂ ಒಂದರಲ್ಲಿ ಇದ್ದಾವೆ. ಕಾರಣ ಮೂರು ಹೇಳಿದ್ರಲ್ಲ, ಏಕಕ್ಷೇತ್ರ ಅವಗಾಹ ರೂಪದ ಪರ್ಯಾಯ ರೂಪ ಇದೆ, ಅಶುದ್ಧ ಪರಿಣತಿ ರೂಪ ಇದೆ. ಹೀಗೆ ಇದ್ದರನೂ ಕೂಡ ಸಂಧಿ ಇದೆ. ಸಂಧಿ ಇದೆ ಅಂಥೇಳಿ ಏನು ಹೇಳಿದರು, ಅಲ್ಲೇ ಈ ಜೀವದ ಜ್ಞಾನ ಸೂಕ್ಷ್ಮ 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 ಇದ್ರೆ ಆಗಲಿಕ್ಕೆ ಬೇಕು. ಯಾರ್ದು ಭವಿತವ್ಯ ಇದೆಯೋ ಅವ್ರದ್ದು ಆಗ್ತಿದೆ, ಅರ್ಥಾತ್ ಮಾಡ್ತಾರೆ. ಏನ ಜ್ಞಾನವನ್ನು ಸೂಕ್ಷ್ಮ.
ಅರೆ ಶರೀರದ ಕ್ರಿಯೆ ಸಂಯೋಗ ದೇವ ಶಾಸ್ತ್ರ ಗುರು ತೀರ್ಥ ಆಯತನ ಮೊದಲಾದವುಗಳ ಸಂಯೋಗ ಬಹಳ ಸ್ಥೂಲ. ಅದರ ನಂತರ ದೇವಶಾಸ್ತ್ರಗಳು, ಅದರ ನಂತರ ಜೀವ ಅಜೀವ ಮೊದಲಾದ 7 ತತ್ವಗಳ ಸ್ವರೂಪ. ಇವೆಲ್ಲವೂ ಸ್ಥೂಲ, ಎಲ್ಲವೂ ಸ್ಥೂಲರೇ. ಸ್ಥೂಲದಿಂದ ಈ ಜೀವ ದಾಟುತ್ತಾ ಹೋಗ್ತಾನೆ. ಆಗ ಜ್ಞಾನಿ ಗುರುಗಳು ಹೇಳ್ತಾರೆ, ನೋಡಪ್ಪ, ಒಂದೇ ಕ್ಷೇತ್ರದೊಳಗದವ. ಅದ ದ್ರವ್ಯದ ಪರ್ಯಾಯನ ಐತಿ. ಮೂರನೇದ ಅಖಂಡ ಪರಿಣತಿ ಅಶುದ್ಧ. ಅದೇನು ಒಂದು ಸಮಯದ್ದಲ್ಲ, ಒಂದು ಗಂಟೆದ್ದಲ್ಲ, ಅನಂತ ಕಾಲದ. ಇಷ್ಟು ಹೇಳಿದ ನಂತರ ಕಲ್ಯಾಣಾಭಿಲಾಷಿ ಜೀವದ ಜ್ಞಾನ ಅತ್ಯಂತ ಸೂಕ್ಷ್ಮ ಆಗ್ತಿದೆ. ಆ ಸೂಕ್ಷ್ಮ ಆಗುವುದರ ಹೆಸರನ್ನ ಜ್ಞಾನಾವರಣದ ಕ್ಷಯೋಕ್ಷಮ ಇದೆ. ಯಾವುದ ಸಂಯೋಗವನ್ನು ತಿಳಿತಿದೆ, ಜೀವಾದಿ ಸಪ್ತತತ್ವಗಳನ್ನು ಕೂಡ ತಿಳಿತಿದೆ, ಅದೆಲ್ಲವೂ ಸ್ಥೂಲ ಜ್ಞಾನ. ಸೂಕ್ಷ್ಮ ಜ್ಞಾನ ಯಾವುದು ಜೀವದ ಸ್ವರೂಪವನ್ನು, ಯಾವುದ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿಯ ಸ್ವರೂಪವನ್ನು ಹೇಗೆ ಇದಾವೆಯೋ ಹಾಗೆ ಯಾವುದು ತಿಳಿತಿದೆ, ಆ ತಿಳಿಯುವುದರೊಳಗನ ಜ್ಞಾನಾವರಣೀಯದ ಕ್ಷಯೋಕ್ಷಮಾಯಿತು. ಆ ತಿಳಿಯುವುದರಿಂದನ ಮೋಹನೀಯದ ಕ್ಷಯ ಆಯಿತು, ನಾಶ ಆಯಿತು. ಕಥನ ಅದ್ಭುತ ಇದೆ, ಸ್ವರೂಪ ಅದಕ್ಕಿಂತ ಅದ್ಭುತ ಇದೆ. ಜೀವದ ಜ್ಞಾನ ಮೊದಲು ಸ್ಥೂಲ ಇತ್ತು. ಏಕಕ್ಷೇತ್ರ ಅವಗಾಹ ರೂಪದಿಂದ ಇರೋದನ್ನ ಒಂದೇ ಅಂಥೇಳಿ ತಿಳಿತಿತ್ತು. ಪರ್ಯಾಯವನ್ನ ಸಮಗ್ರ ವಸ್ತು ಅಂಥೇಳಿ ತಿಳಿತಿತ್ತು. ಅಶುದ್ಧ ಪರಿಣತಿಯನ್ನ ತಾನು ಅಂಥೇಳಿ ತಿಳಿತಾ ಇತ್ತು. ಇದು ಸ್ಥೂಲ ಜ್ಞಾನ. ಹಾಗಾದರೆ ಈ ಪ್ರಕಾರ ಯಾವ ಜ್ಞಾನ ತಿಳಿತಿದೆಯಲ್ಲ, ಆ ಜ್ಞಾನಕ್ಕೆ ಆವರಣ ಇದೆ. ಏಕಕ್ಷೇತ್ರ ಅವಗಾಹ ರೂಪ ಇರೋದನ್ನು ಒಂದೇ ಅಂಥೇಳಿ ತಿಳಿತಿದೆ. ಜೀವಾದೇಹ ಒಂದೇ ಕ್ಷೇತ್ರದೊಳಗದವಲ್ಲ, ಕರ್ಮ ಜೀವ ಒಂದೇ ಕ್ಷೇತ್ರದೊಳಗದವಲ್ಲ. ಅಂದರೆ ಭಿನ್ನ ಕ್ಷೇತ್ರದಲ್ಲಿ ಇರುವಂಥವುಗಳನ್ನು ಕೂಡ ತನ್ನದಂಥೇಳಿ ತಿಳಿತಿದೆ ಅಂದ ಮೇಲೆ ಒಂದೇ ಕ್ಷೇತ್ರದಲ್ಲಿ ಇರುವುದನ್ನು ಒಂದೇ ಅಂಥೇಳಿ ತಿಳಿಯುವುದರಲ್ಲಿ ಇದಕ್ಕೇನು ಆಯಾಸ ಇದೆ? ಹಾಗಾದರೆ ಗಮನ ಇಡುವ ಮಾತೇನ ಅಂತಂದ್ರೆ, ಏಕಕ್ಷೇತ್ರಾವಗಾಹ ರೂಪ ಇರುವುದನ್ನು ಏಕಂಥೇಳಿ ತಿಳಿಯುವುದು ಇದು ಸ್ಥೂಲ ಜ್ಞಾನ ಇದೆ. ಆ ಜ್ಞಾನಕ್ಕೆ ಆವರಣ ಇದೆ. ಎಲ್ಲಿ ಜ್ಞಾನಕ್ಕೆ ಆವರಣ ಬಂತೋ ಅಲ್ಲಿ ಮೋಹನೀಯದ ವಿದ್ಯಮಾನತೆ ಇದೆ. ಅರೆ ಜ್ಞಾನದ ಆವರಣ ಎಲ್ಲಿ ಕ್ಷಯೋಕ್ಷಮ ಆಗ್ತಿದೆ? ನಿಸ್ಸಂಧಿ ಇಲ್ಲ, ಸಂಧಿ ಇದೆ. ಅದನ್ನು ಯಾವ ಜ್ಞಾನ ತಿಳಿತಿದೆ ಅಲ್ಲ, ಆ ಜ್ಞಾನವೇ ಸೂಕ್ಷ್ಮ ಇದೆ. ಆ ಸೂಕ್ಷ್ಮ ಜ್ಞಾನಕ್ಕೆ ಆವರಣ ಇಲ್ಲ. ಆವರಣರಹಿತ ಜ್ಞಾನದ ಕ್ರಿಯೆ ಏನಿದೆ ಅಲ್ಲಿ ಮೋಹನೀಯದ ನಾಶ ಇದೆ. ಯಾವಾಗ ಮೋಹನೀಯದ ನಾಶ ಆಯಿತು? ಯಾವಾಗಾಯಿತು? ಇನ್ನೂ ಆತ್ಮನೊಳಗ ಜ್ಞಾನ ಪ್ರವೇಶ ಮಾಡಿಲ್ಲ, ಆವಾಗ ಮೋಹನೀಯದ ನಾಶ. ಇಂಥ ಜನಶಾಸನ ಸ್ಥೂಲ
ಸ್ವತಂತ್ರ ಇರುವಂಥ ಪ್ರತಿಯೊಂದು ಪದಾರ್ಥದ ವಾಸ್ತವಿಕ ಸ್ವರೂಪವನ್ನು ಹೇಳಿದ ನಂತರ ಯಾವ ಜ್ಞಾನದ ವಿಶೇಷ ಕಾರ್ಯ ಇದೆಯೋ, ಯಾವ ಜ್ಞಾನದ ಅನಾದಿ ಕಾಲದಿಂದ ಆಗದೇ ಇರುವಂಥ ಕಾರ್ಯ ಆಗಬೇಕಾಗಿದೆಯೋ, ಜ್ಞಾನದ ಯಾವ ಕಾರ್ಯ ಆಗುವುದರಿಂದ ಜೀವದ ಮೋಕ್ಷವನ್ನು ಯಾರೂ ತಡೆಯೋ ಸಾಧ್ಯ ಇಲ್ಲವೋ ಆ ಜ್ಞಾನ ಸೂಕ್ಷ್ಮ. ಶಬ್ದದ ಅರ್ಥವನ್ನು ತಿಳ್ಕೊಳ್ಳುವಂಥದ್ದು ಯಾವ ಜ್ಞಾನ ಇದೆ ಅದು ಬಹಳ ಸ್ಥೂಲ ಇದೆ. ಶುದ್ಧ ಚೇತನಾ ಮಾತ್ರ ದ್ರವ್ಯ ಮತ್ತು ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ, ಆ ಎರಡನ್ನು ಎರಡಾಗಿ ತಿಳಿಯೋದು. ಅರೆ ಎಲ್ಲಿ ಸಂಧಿ ಇದೆಯಲ್ಲ, ಸಂಧಿಯಲ್ಲಿದೆ, ಸಂಧಿಯದ ಚೈತನ್ಯ ಮಾತ್ರ ಇದೆ, ಅದ ಚೈತನ್ಯದಿಂದ ಅನ್ಯವಿದೆ ರಾಗದ್ವೇಷ ಮೋಹ. ಅದನ್ನು ಯಾವಾಗ ತಿಳಿತಾರಲ್ಲ ಆವಾಗ 4 ಘಾತಿ ಕರ್ಮಗಳಲ್ಲಿ ಯಾವುದು ಪ್ರಮುಖ ಇದೆಯಲ್ಲ, ಯಾವುದ ಅದ ಆಗಮ ಪದ್ಧತಿ, ಜ್ಞಾನಾವರಣೆ. ಸಂಪೂರ್ಣ ಪಾಂಡೆ ರಾಜಮಲ್ಲರ ಜ್ಞಾನಾವರಣೆಯದ್ದನ ಎತ್ತಿ ಹೇಳ್ತಾ ಬಂದಿದ್ದಾರೆ. ಜ್ಞಾನದ ಕಾರ್ಯದೊಳಗ ಆವರಣ ರಹಿತತೆ ಬಂತು ಅಂತಂದ್ರೆ ಮೋಹ ಏನು ಮಾಡೋದಿಲ್ಲ. ಇಲ್ಲನ್ನಾಗಲೇ ಏನು ಮಾಡೋದಿಲ್ಲ ಅನ್ಲಿಕ್ಕೆ ಅದು ಇದ್ರನ್ನ ಮಾಡೋದ್ರಲ್ಲ. ಜ್ಞಾನ ಎರಡು ವಸ್ತುಗಳನ್ನು ಒಂದಾಗಿ ಏನು ತಿಳಿತಾ ಇದೆ ಅದರ ಹೆಸರನ್ನ ಮೋಹ ಇದೆ ರೀ. ಅದುವೇ ಜ್ಞಾನಾವರಣ ಇದೆ, ಅದುವೇ ಮೋಹ ಇದೆ. ಅರೆ ಜ್ಞಾನ ವಸ್ತುವಿನ ಭಿನ್ನತೆಯನ್ನು ತಿಳಿಯದೇ ಇರುವುದರಿಂದನ ವಸ್ತುವಿನೊಳಗೆ ಮೂರ್ಛಿತ ಇದೆ, ವಸ್ತುವಿನ ಅಭಿನ್ನತೆಯನ್ನು ಬಯಸ್ತಾ ಇದೆ. ವಸ್ತುವಿನ ಅಭಿನ್ನತೆಯನ್ನು ಬಯಸ್ತಾ ಇರುವುದೇ ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಕರ್ಮದ ನಾಶ ಹೇಳಿದರು. ಜ್ಞಾನಾವರಣೀಯದ ಕ್ಷಯೋಕ್ಷಮ ಯಾವಾಗ ಸಂಧಿಯನ್ನು ಯಾವಾಗ ತಿಳಿತಿದೆಯೋ ಆವಾಗ. ಜ್ಞಾನ ಸೂಕ್ಷ್ಮ ಯಾವದ? ಮನಃಪರ್ಯಾಯ ಜ್ಞಾನ ಸೂಕ್ಷ್ಮ ಅಲ್ರಿ, ಅವಧಿ ಜ್ಞಾನ ಸೂಕ್ಷ್ಮ ಅಲ್ಲ. ಇಂದ್ರಿಯ ಮತ್ತು ಮನಸ್ಸಿನ ಅವಲಂಬನೆ ಇಲ್ಲದನ್ನ ದೂರವರ್ತಿ ಪದಾರ್ಥವನ್ನು ತಿಳಿತಿದೆ ಅಲ್ಲ, ಆ ಅವಧಿ ಜ್ಞಾನ ಸೂಕ್ಷ್ಮ ಅಲ್ಲ. ಮನಃಪರ್ಯಾಯ ಜ್ಞಾನ ಸೂಕ್ಷ್ಮ ಅಲ್ಲ. ಸೂಕ್ಷ್ಮ ಯಾವುದಿದೆ? ಶ್ರುತಜ್ಞಾನ ಇದೆ. ಶ್ರುತಜ್ಞಾನ ಅಂದ್ರೆ ಶಾಸ್ತ್ರಜ್ಞಾನ ಅಲ್ಲ, ಮತಿಪೂರ್ವಕ ತಿಳಿದಿರುವಂಥ, ಮತಿಪೂರ್ವಕ ತಿಳಿದಿರುವಂಥ ಶುದ್ಧಾತ್ಮನನ್ನು ವಿಶೇಷವಾಗಿ ಯಾವುದು ತಿಳಿತಿದೆಯೋ ಅದು ಶ್ರುತಜ್ಞಾನ ಇದೆ. ಮತಿಜ್ಞಾನ ನಿಜವಾಗಿ ಪ್ರಥಮದಲ್ಲಿ ಕಾರ್ಯ ಮಾಡ್ತಿದೆ. ಏನ? ತದಿಂದ್ರಿಯಾನಿಂದ್ರಿಯ ನಿಮಿತ್ತಂ ಅಂತ ಹೇಳಿದರು. ಅದರಲ್ಲಿ ಇಂದ್ರಿಯ ಮತ್ತು ಅನಿಂದ್ರಿಯ ಅರ್ಥಾತ್ ಮನಸ್ಸ ನಿಮಿತ್ತದವು. ಯಾವುದರಲ್ಲಿ? ಮತಿಜ್ಞಾನದಲ್ಲಿ. ಹಾಗಾದರೆ ಇಂದ್ರಿಯಗಳಿಂದ ಈಗ 4 ದಿವಸದ ಹಿಂದೆ ಹೇಳಿದ್ದಿತ್ತು, ಚಕ್ಷು ಇಂದ್ರಿಯದ ಮೂಲಕ ಅರಹಂತರನ್ನ ಯಾವುದು ನೋಡಿ ತಿಳಿತಿದೆಯಲ್ಲ ಅದೇನಿದೆ ರೀ? ಮತಿಜ್ಞಾನ ಇದೆ. ಆ ಅರಹಂತರ ನೀಡ್ತಾ ಇರುವಂಥ ಸಂದೇಶದ ಮೂಲಕ ಆಂತರ್ಯದ ವಸ್ತುವಿನ ಕಡೆಗೆ ಯಾವುದು ಉದ್ಯಮ ಮಾಡ್ತಿದೆಯಲ್ಲ ಅದು ಶ್ರುತಜ್ಞಾನ. ಶ್ರುತಜ್ಞಾನದ ವ್ಯಾಖ್ಯೆ ಏನಿದೆ? ಮತಿಪೂರ್ವಕ ತಿಳಿದಿರುವಂಥ ವಿಷಯವನ್ನು ವಿಶೇಷವಾಗಿ ಅಲ್ಲಿ ಅರಹಂತರ ದರ್ಶನದ ಮಾತ
ಮತ್ತು ದಿವ್ಯಧ್ವನಿ ಅಥವಾ ಗೀತರಾಗಿ ವಾಣಿ ಸಂತರುಗಳ ಉಪದೇಶ ಕರ್ಣೇಂದ್ರಿಯದ ವಿಷಯದ ಮೂಲಕ ಅತೀಂದ್ರಿಯ ಅರೂಪಿ ಜ್ಞಾನಮಯ ಆತ್ಮ ಲಕ್ಷ್ಯದೊಳಗೆ ಬರುವುದು ಇದು ಶ್ರುತಜ್ಞಾನ. ಈ ಶ್ರುತಜ್ಞಾನ ಒಂದೇ ಸೂಕ್ಷ್ಮ ಇದೆ. ಜ್ಞಾನದ 5 ಅಥವಾ 8 ಪರ್ಯಾಯಗಳಿದ್ದಾವೆ. ಅದರಲ್ಲಿ ಈ ಶ್ರುತಜ್ಞಾನ ಒಂದೇ ಸೂಕ್ಷ್ಮ ಇದೆ. ಕೇವಲ ಜ್ಞಾನ ನಿರಾವರಣೆ ಇದೆ. ಒಂದು ಶ್ರುತಜ್ಞಾನನ ಸೂಕ್ಷ್ಮ ಇದೆ ಅಂಥೇಳಿ ಇಲ್ಲಿ ಹೇಳಿದರು. ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮವಾದ ಮೇಲೆ ಮಿಥ್ಯಾತ್ವ ಕರ್ಮದ ಅಥವಾ ಮೋಹನೀಯ ಕರ್ಮದ ನಾಶವಾದ ಮೇಲೆ ಆ ಜ್ಞಾನ ರೂಪದ ಪ್ರಜ್ಞಾರೂಪದ ಚೇಣ ಶುದ್ಧಾತ್ಮ ಸ್ವರೂಪದೊಳಗೆ ಪ್ರವೇಶ ಮಾಡ್ತಿದೆ. ಪ್ರವೇಶ ಮಾಡಿದ ನಂತರ ಆ ಜೀವದ ಜ್ಞಾನ ಸಮ್ಯಕ್ ಆಯ್ತರೆ. ಪ್ರವೇಶ ಮಾಡಿ ಜ್ಞಾನ ಪ್ರಜ್ಞಾರೂಪದ ಚೇಣ ಅರ್ಥಾತ್ ಜ್ಞಾನ ಆ ಶುದ್ಧಾತ್ಮ ಸ್ವರೂಪದೊಳಗೆ ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ಕಾಣೋದೇನ್ರಿ? ಜ್ಞಾನಕ್ಕೆ ಕಾಣೋದೇನ? ಆತ್ಮ ಹೇಗಿದಾನೋ ಹಾಗೆ ಕಾಣ್ತಾರೆ. ಸಮ್ಯಕ್ ದರ್ಶನ. ಜ್ಞಾನಕ್ಕೆ ಕಾಣ್ತಿದೆ. ಏನು ಕಾಣ್ತಿದೆ? ರೂಪಿ ಆತ್ಮ ಕಾಣಿಸ್ತಾನೆ. ಯಾಕೆ ಕಾಣಿಸ್ತಾನೆ? ಹೇಗಿದಾನೋ ಹಾಗೆ ಕಾಣಿಸ್ತಾನೆ. ಜ್ಞಾನದೊಳಗೆ ಏನಾದ ಮೇಲೆ? ಜ್ಞಾನ ಶುದ್ಧಾತ್ಮ ಸ್ವರೂಪದೊಳಗೆ ಪ್ರವೇಶ ಮಾಡಿದ ಮೇಲೆ. ಅದು ಪ್ರವೇಶ ಯಾವಾಗ ಮಾಡ್ತಿದೆ? ಸೂಕ್ಷ್ಮ ಆದ ಮೇಲೆ. ಸೂಕ್ಷ್ಮ ಯಾವಾಗ ಆಗ್ತಿದೆ? ಸಂಧಿಯನ್ನು ತಿಳಿದ ಮೇಲೆ. ಹಾಗಾದರೆ ಆ ಸೂಕ್ಷ್ಮ ಜ್ಞಾನ ಇಲ್ಲಿ ಹೇಳ್ತಾ ಇದ್ದಾರೆ ತೀಕ್ಷ್ಣ ಜ್ಞಾನ. ಸಮ್ಯಕ್ ದೃಷ್ಟಿಯ ತೀಕ್ಷ್ಣ ಜ್ಞಾನ. ದೃಷ್ಟಾಂತ ಏನು ಕೊಟ್ಟರು? ಕಮ್ಮಾರನ ಚೇನ, ಹರಿತವಾದ ಚೇನ. ಚೇಣ ಹರಿತ ಇದ್ರೂ ಕೂಡ ಸಂಧಿಯ ಪರಿಚಯ ಬೇಕು, ಕಮ್ಮಾರಣಿಗೆ ಬೇಕು. ಆವಾಗ ಆ ಚೇಣವನ್ನ ಸಂಧಿಯ ಮೇಲೆ ಅಪ್ಪಳಿಸ್ತಾ ಹೋದ ಮೇಲೆ ಏನಾಗ್ತಿದೆ? ಆ ವಸ್ತು 2 ಭಾಗ. ಅದೇ ಪ್ರಕಾರ ತೀಕ್ಷ್ಣ ಜ್ಞಾನ, ಸಮ್ಯಕ್ ದೃಷ್ಟಿಯ ತೀಕ್ಷ್ಣ ಜ್ಞಾನ, ಮಿಥ್ಯಾ ದೃಷ್ಟಿಯಿಂದ ಅಲ್ಲ. ಸಮ್ಯಕ್ ದೃಷ್ಟಿ ಒಂದು ಸಮಯದೊಳಗಾದರೆ, ಒಂದು ಸಮಯದೊಳಗೆ ಹಾಗಾದ ಮೊದಲೆಲ್ಲ ಉಪಕ್ರಮ ಬಹಳಷ್ಟು ಮಾಡಿದಲ್ಲ. ದೀರ್ಘ ಅಭ್ಯಾಸ. ಅರೆ ಅನಾದಿ ಸಂಸ್ಕಾರ ಮರೆತು ಹೋಗ್ಬೇಕಾದ್ರೆ ಎಷ್ಟು ದೀರ್ಘ ಅಭ್ಯಾಸ. ದೇಹ ಅಂದ್ರೆ ನಾನು, ಸಂಯೋಗದಿಂದ ಸುಖ, ಕರ್ಮದಿಂದ ದುಃಖ. ಇದು ಬಿಟ್ಟು ಹೋಗೋದು ಎಷ್ಟು ಕಠಿಣ ಇದೆ. ದೇಹ ಅಂದ್ರೆ ನಾನು. ದೇಹದಿಂದ ಭಿನ್ನ ತನ್ನ ಅಸ್ತಿತ್ವದ ಸ್ವೀಕಾರ 11 ಅಂಗ 9 ಪೂರ್ವದ ಪಾಠಿ ಆದ್ರೂ ಕೂಡ ಆಗೋದಿಲ್ಲ ಅದರ ಸ್ವೀಕಾರ. ಶಬ್ದ ಏನೋ ಹೇಳ್ತೇವ್ರಿ ನಾವು, ಸುಲಭ. ದೇಹ ಭಿನ್ನ ಇದೆ, ಆತ್ಮ ಭಿನ್ನ ಇದ್ದಾನೆ. ಆತ್ಮ ಅರ್ಥಾತ್ ನಾನು ಚೈತನ್ಯ ಸ್ವರೂಪಿ ಇದ್ದೇನೆ. ದೇಹ ಜಡಮಯಿ ಇದೆ, ಆಹಾರ ವರ್ಗಣಗಳಿಂದ ರಚಿಸಲ್ಪಟ್ಟಿದೆ. ಮನುಷ್ಯ ಆಯುವಿನ ಉದಯದ ನಿಮಿತ್ತದಿಂದ ಈ ದೇಹದ ರಚನೆ ಆದದ್ದಿದೆ. ಇದೆಲ್ಲ ಹೇಳ್ತೀವಿ. ಆದ್ರೆ ಆ ದೇಹದಿಂದ, ಆ ಕರ್ಮದಿಂದ, ದೇಹ ನಾನು ಅನ್ನುವಂಥ ಭಾವದಿಂದ ತ್ರಿಕಾಲ ಅಸ್ಪೃಷ್ಟನಿರುವಂಥ ಜ್ಞಾನ 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 ಜ್ಞಾನಮಯ ಆತ್ಮ ನಾನಿದ್ದೇನೆ. ನಾನು ಒಂದು ಜ್ಞಾನಮಯ ವಸ್ತು ಇದ್ದೇನೆ. ಇದರ ಪರಿಚಯ ಏಕಾಕಿ ಜ್ಞಾನಕ್ಕಾಗೋದು ಕಠಿಣ ಇದೆ. ಏಕಾಕಿ ಜ್ಞಾನ ಯಾಕೆ ಹೇಳಿತು? ಇಂದ್ರಿಯ ಜ್ಞಾನ ಏನಿದೆ ಅದು ಏಕಾಕಿ ಜ್ಞಾನ ಅಂತ. ಅದರಲ್ಲಿ ಎಷ್ಟೊಂದು ಪದಾರ್ಥಗಳ ಸಂಯೋಗ ಇದೆ. ಏಕಾಕಿ ಜ್ಞಾನಕ್ಕೆ
ಒಂದು ಜ್ಞಾನ 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 ಜ್ಞಾನದ ಘನಪಿಂದ ಅರೂಪಿ ವಸ್ತು ನಾನಿದ್ದೇನೆ ಅಂಥೇಳಿ ಸ್ವೀಕಾರ ಆಗೋದ ಯಾವಾಗ ಯಾವಾಗ ಕಠಿಣ ಆಗಿದೆ? 11 ಅಂಗ 9 ಪೂರ್ವದ ಅಧ್ಯಯನ ಮಾಡಿದ ನಂತರ ಕೂಡ ಕಠಿಣ ಆಗಿದೆ. ಮತ್ತು 8 ವರ್ಷ ಕಡಿಮೆ, 1 ಕೋಟಿ ಪೂರ್ವ ವರ್ಷ. ಸಾಮಾನ್ಯ ಮಾತಲ್ಲ. ನಾವೀಗೇನು ಅಭ್ಯಾಸ ಮಾಡಿದ್ದೇವೆ? ಅಷ್ಟು ವರ್ಷ ಇಷ್ಟು ವರ್ಷ ಆ ಗ್ರಂಥ ಈ ಗ್ರಂಥ, ಅರೆ ಅದನ್ನು ಓದಬೇಕು ಇದನ್ನು ಓದಬೇಕು. 11 ಅಂಗ 9 ಪೂರ್ವದ ಅಧ್ಯಯನ, 8 ವರ್ಷ ಕಡಿಮೆ, 1 ಕೋಟಿ ಪೂರ್ವ ವರ್ಷಗಳವರೆಗಿನ ಮಹಾವ್ರತ ರೂಪದ ಪರಿಣಾಮದಿಂದ ಜೀವ ಪರಿಣಮಿಸಿದ. ಆದರೆ ಈ ದೇಹಾದಿಗಳಿಂದ ಆಂತರ್ಯದಲ್ಲಿ ಸಮಯ ಸಮಯಕ್ಕೆ ಉದಿಸಿ ಬರ್ತಾ ಇರುವಂಥ ರಾಗಾದಿಗಳಿಂದ ಅಸ್ಪೃಷ್ಟನಾದಂಥ ಅರೂಪಿ, ಅರೆ ಅರೂಪಿ ಅನ್ನೋದು ಬಹಳ ಮುಖ್ಯ. ದೇಹಾದಿಗಳಿಂದ ರಾಗಾದಿಗಳಿಂದ ಅಸ್ಪೃಷ್ಟ, ತ್ರಿಕಾಲ ಅಸ್ಪೃಷ್ಟನಿರುವಂಥ ಅರೂಪಿ ಜ್ಞಾನಮಯ ವಸ್ತು ನಾನಿದ್ದೇನೆ. ಇದರ ಲಕ್ಷ್ಯದೊಳಗೆ ಬರೋದ ಅಂಥ ನಿವೃತ್ತಿಯೊಳಗೆ ಸಾಧ್ಯ ಆಗಲಿಲ್ಲ. ಎಂಥ ನಿವೃತ್ತಿ? 8 ವರ್ಷ ಕಡಿಮೆ, 1 ಕೋಟಿ ಪೂರ್ವ ವರ್ಷ. ಸ್ವಲ್ಪ ಗಂಭೀರ ಆಗೋದ. ಶಬ್ದದೊಳಗೆ ಭ್ರಮಿಸ್ತಾ ಇದ್ದೇವೆ ನಾವು. ವಸ್ತು ಬಹಳ ಒಳಗಿದೆ. ಆ ವಸ್ತು ಹೇಗಿದೆಯೋ ಹಾಗೆ ಅನಾದಿ ಅನಂತ ಇರುವಂಥದ್ದು ಇದೆ. ಏನೆಲ್ಲ ಪರ್ಯಾಯದೊಳಗೆ ಸ್ಥಿತ್ಯಂತರ ಆದರನೂ ಕೂಡ, ಕ್ಷೇತ್ರ ಕಾಲದೊಳಗೆ ಪರಿವರ್ತನೆ ಆದರನೂ ಕೂಡ, ಸ್ವಯಂ ಅದರ ಭಾವಗಳಲ್ಲಿ ಅನೇಕ ಪ್ರಕಾರದ ಬದಲಾವಣೆ ಆದರನೂ ಕೂಡ ಆ ವಸ್ತು ಹೇಗಿದೆಯೋ ಹಾಗೆ. ನಮ್ಮ ಜ್ಞಾನಕ್ಕೆ ಈ ಸಮಯದಲ್ಲಿ ಇಷ್ಟು ಶಬ್ದದ್ದರೆ ವಾಚ್ಯ ರೂಪದ ಭಾವ ತಿಳಿತಾ ಇದೆ ಅಂತ ವಿಚಾರ ಮಾಡೋದು ಒಂದಿಷ್ಟು ಸೂಕ್ಷ್ಮ ಆಗೋದು. ಎಲ್ಲಿಂದ ಸಂಧಿ ಸಂಧಿ ಅಂತ ನಾವೀಗ ನಮ್ಮ ಪ್ರವಚನ ಬರ್ತಾ ಇದೆ, ಕೇಳ್ತಾ ಇದೆ, ಓದ್ತಾ ಇದೆ. ಆ ಸಂಧಿನ ತಿಳಿತಾ ಇಲ್ರಿ. ಅದು ತಿಳಿಯೋದಂದ್ರೆ ಜ್ಞಾನ ಸೂಕ್ಷ್ಮ ಆಗೋದಿಲ್ಲ. ಅದು ಒಂದನ್ನು ತಿಳಿಯೋದು ಬಿಟ್ಟ ಏನೇನು ಮಾಡ್ತಿದೆಯೋ ಅದೆಲ್ಲ ಸ್ಥೂಲ ಜ್ಞಾನ ಇದೆ ರೀ. ಬರೀ ಸ್ಥೂಲ ಜ್ಞಾನ ಅಲ್ಲ, ಅದಕ್ಕೆ ಆವರಣ ಇದೆ. ಅರೂಪಿಯೊಳಗ ಸೂಕ್ಷ್ಮ ರೂಪಿಯ ಹಾಗೆನ ರೂಪಿ ಇರುವಂಥ ಅಶುದ್ಧ ಪರಿಣತಿ ಈ ಇಂದ್ರಿಯಗಳ ಅವಲಂಬನೆ ಮಾಡುವಂಥ ಸ್ಥೂಲ ಜ್ಞಾನಕ್ಕೆ ಹೇಗೆ ತಿಳಿದು ಬರುವುದರಿ? ಅದು ಅರೂಪಿ ಏಕ ಪ್ರಕಾರ. ಇದು ಅರೂಪಿಯ ಹಾಗೆನ ರೂಪಿ ಇದ್ರೂ ಕೂಡ ಯಾವುದ ರಾಗಾದಿ ಅರೂಪಿಯ ಹಾಗೆನ ಅನುಭವದಲ್ಲಿ ಬರ್ತಾ ಇದೆ. ಹಾಗಾದ್ರೆ ಆ ಎರಡರ ಮಧ್ಯದೊಳಗ ಇರುವಂಥ ಸಂಧಿ ಧ್ಯಾನ ಇದಕ್ಕೆ ಅಂತಾರೆ. ಜ್ಞಾನದ ಏಕಾಗ್ರತೆಯಿಂದ ಸೂಕ್ಷ್ಮ ವಿಷಯವನ್ನ ಗ್ರಹಣ ಮಾಡೋದು. ಸೂಕ್ಷ್ಮ ವಿಷಯ ಅಂಥೇಳಿ ಯಾಕೆ ಹೇಳ್ತು ಅಂದ್ರೆ, ಆ ಜ್ಞಾನದ ವಿಷಯ ಸೂಕ್ಷ್ಮವಿರುವಂಥ ಶುದ್ಧಾತ್ಮ ಇದೆ. ಆ ಸೂಕ್ಷ್ಮ ವಿಷಯವನ್ನು ಗ್ರಹಣ ಮಾಡೋದ ಈ ಜೀವಕ್ಕ ಅನಂತಾನಂತ ಕಾಲ ಕಳೆದರೂ ಕೂಡ ಸಾಧ್ಯನ ಆಗಲಿಲ್ಲ. ಸಂಧಿ ಅದ್ಭುತ ಮಾತು ಇದೆ, ಜೀವದ ಕಲ್ಯಾಣದ ಮಾತ.
ಪರಮ ಸ್ವಾಧೀನ ಇರುವಳದೊಳಗೂ ಕೂಡ ಅತ್ಯಂತ ಕಠಿಣ ಯಾಕ? ಅಭ್ಯಾಸದ ಅಭಾವ. ನಮಗೆ ಬರೀ ಅಭ್ಯಾಸ ಜಡದ್ದ ಇದೆ, ರೂಪಿ ಇಂದ್ರಿಯ ಜ್ಞಾನದ್ದ ಇದೆ. ಇಂದ್ರಿಯ ಜ್ಞಾನ ಅರೂಪಿ ಇದೆ, ರೂಪಿ ಇದೆ ರೀ, ರೂಪಿ ಇದೆ ರೀ. ಇಂದ್ರಿಯ ಜ್ಞಾನ ರೂಪಿ ಇದೆ, ಅರ್ಥಾತ್ ಇಂದ್ರಿಯ ರೂಪಿ ಇದ್ದಾವೆ, ರೂಪಿ ಅಷ್ಟೇ ಅಲ್ಲ ಜಡ ಇದ್ದಾವೆ. ಅದೇ ಪ್ರಕಾರ ಇಂದ್ರಿಯ ಜ್ಞಾನ ರೂಪಿ ಅಷ್ಟೇ ಅಲ್ಲ ಜಡ ಇದೆ, ಅರ್ಥಾತ್ ಜಡವನ್ನು ಮಾತ್ರ ತಿಳಿದಿದೆ. ಇಲ್ಲಿ ತೀಕ್ಷ್ಣ ಸಮ್ಯಕ್ ದೃಷ್ಟಿಯ ತೀಕ್ಷ್ಣ ಬುದ್ಧಿ ಶಬ್ದದ ಪ್ರಯೋಗ ಇದೆ. ಏನು ಹೇಳಿದ? ಸೂಕ್ಷ್ಮ ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ, ಅತ್ಯಂತ ಬರೀ ತೀಕ್ಷ್ಣ ಅಲ್ಲಲ್ಲ, ಅತ್ಯಂತ ತೀಕ್ಷ್ಣ. ಯಾರ್ದ? ಸಮ್ಯಕ್ ದೃಷ್ಟಿ. ಏನ? ಜ್ಞಾನ. ಜ್ಞಾನನ ಸೂಕ್ಷ್ಮ ಇದೆ. ಮೂರು ಲೋಕ ಮೂರು ಕಾಲವನ್ನು ತಿಳಿಯುವಂಥ ಜ್ಞಾನ ಅತ್ಯಂತ ಸೂಕ್ಷ್ಮ, ಅತ್ಯಂತ ತೀಕ್ಷ್ಣವಿದ್ದರೂ ಆಂತರ್ಯದಲ್ಲಿ ಜೀವ ಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ? ಏನು ವಿಷಯದ ಪ್ರಕಟ ಆಗ್ತಾ ಇಲ್ಲ. ಎಷ್ಟು ಹಿಂಡಿದ್ರೂ ಕೂಡ ಬರ್ತಾನೆ ಇಲ್ಲ. ಅಷ್ಟು ಬುದ್ಧಿ ಸ್ಥೂಲ. ಯಾವ ಪ್ರಕಾರ ಕಮ್ಮಾರನ ಚೈನವು ಒಂದು ವೇಳೆ ಅತ್ಯಂತ ಹರಿತವಾಗಿದ್ದರೂ, ಒಂದು ವೇಳೆ ಅಂದ್ರೆ ಅದು ಹರಿತನ ಐತೆ. ಲೋಹಾರ್. ಕಮ್ಮಾರನ ಚೇಣವು ಅತ್ಯಂತ ಹರಿತವಾಗಿದ್ದರೂ ಸಂಧಿಯ ವಿಚಾರ ಮಾಡಿದ ಮೇಲೆ ಅದು ಭೇದಿಸಿ ಎರಡು ಭಾಗ ಮಾಡುತ್ತದೆ. ಅದೇ ಪ್ರಕಾರ ಒಂದು ವೇಳೆ, ಇಲ್ಲಿ ಒಂದು ವೇಳೆ ಅಂದ್ರೆ ಇದೇನ ಅವಂದು ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ ಆಂತರ್ಯದಲ್ಲಿ ಜೀವ ಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ? ಅದು ಅತ್ಯಂತ ತೀಕ್ಷ್ಣ ಇದ್ರೂ ಕೂಡ ಆ ಜೀವ ಮತ್ತು ಕರ್ಮದ ಮಧ್ಯದೊಳಗೆ, ಕರ್ಮ ಅಂದ್ರೆ ಏನಿಲ್ಲ, ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ. ಇಲ್ಲಿ ಈ ತೀಕ್ಷ್ಣ ಅಂಥೇಳಿ ಶಬ್ದದ ಪ್ರಯೋಗ ಯಾಕೆ ಮಾಡಿದ್ರು ಅಂತಂದ್ರೆ, ನೋಡ್ರಿ, ಪರ್ಯಾಯದ ಮಧ್ಯದೊಳಗಂತೂ ಸಂಧಿ ಇಲ್ಲನ, ಹಾಗೆ ಅಶುದ್ಧ ಪರ್ಯಾಯಗಳು ನಡೀತಾ ಇದಾವೆ. ಒಂದನ್ನೊಂದು ಹಿಡ್ಕೊಂಡನ ಆದ್ರೂ ಕೂಡ ಪರ್ಯಾಯ ಬೇರೆ. ಇದು ಒಂದು ಮಾತು. ಮೊದಲನೇ ಎರಡನೇ ದಿವಸನೂ ಏನ್ರಿ ಚರ್ಚೆ ಬಂದಿತ್ತು. ರಾಗ ದ್ವೇಷ ಮೋಹ ಕ್ರೋಧ ವೈರ ವೇದ ಮೊದಲಾದ ಏನೇನು ಅದಾವಲ್ಲ, ಅವು ಒಂದಕ್ಕೊಂದು ಅಂಟಿಕೊಂಡನ, ಮಧ್ಯದೊಳಗೆ ಸಂಧಿ ಇಲ್ಲ. ಇದೆ ಅಂದ್ರೆ ಇಲ್ಲ, ಸಂಧಿ ಇಲ್ಲ. ಈ ಶಬ್ದದ ಅರ್ಥ ಏನ? ಯಾವೊಂದು ಪರ್ಯಾಯ ನಿರ್ವಿಕಾರ ಆಗ್ಲಿಕ್ಕೆ ಅವಕಾಶ ಇದೆ ಅಂಥೇಳಿ ಅಖಂಡ. ಇನ್ನು ಅವುಗಳ ಅಖಂಡತೆಯಿಂದ ಭಿನ್ನ ಇದೆ, ಅವುಗಳಲ್ಲೇ ವ್ಯಾಪ್ತ ಇರುವಂಥ ಜ್ಞಾನ, ಅವುಗಳಲ್ಲೇ ವ್ಯಾಪ್ತ ಇದೆ. ಜೀವ ದೇಹದೊಳಗ ಕರ್ಮದೊಳಗ ವ್ಯಾಪ್ತ ಇಲ್ಲ. ಆದ್ರೆ ಜೀವದ ಜ್ಞಾನ ರಾಗದೊಳಗೆ ಎಲ್ಲಿಯವರೆಗೆ ವ್ಯಾಪ್ತ ಇದೆ ಅಲ್ಲ, ಅಲ್ಲಿಯವರೆಗೆ ಜೀವ ರಾಗದ ಕರ್ತ ಇದ್ದಾನೆ. ಕರ್ತೃ ಕರ್ಮ ಅಧಿಕಾರದೊಳಗೆ ಬಂದು ಹೋದದ್ದು ಮಾತಿದೆ. ಏನ? ಜ್ಞಾನ ಎಲ್ಲಿಯವರೆಗೆ ರಾಗದೊಳಗೆ ವ್ಯಾಪ್ತ ಇದೆಯೋ ಅಲ್ಲಿಯವರೆಗೆ ಜೀವ ರಾಗದ ಕರ್ತೃ ಇದ್ದಾನೆ.
ಅವು ಯಾವ ಕಾಲದೊಳಗನು ಕರ್ಮದೊಳಗ ದೇಹದೊಳಗ ವ್ಯಾಪ್ತ ಅಂತೂ ಇಲ್ಲ. ವಿಭಾಗ ಮುಗಿದು ಹೋಯ್ತದೆ. ಪರದ್ರವ್ಯ ಪರಭಾವ ಅಂತ ಹೇಳಿದ್ರಲ್ಲ, ಅವು ಪರದ್ರವ್ಯದೊಳಗಂತೂ ವ್ಯಾಪ್ತ ಆಗೋದನೇ ಇಲ್ಲ. ಇನ್ನು ಪರಭಾವದೊಳಗೆ ಎಲ್ಲಿಯವರೆಗೆ ವ್ಯಾಪ್ತ ಆಗ್ತಾನೋ ಅಲ್ಲಿಯವರೆಗೆ ಅವ ಕರ್ತ ಆಗ್ತಾನೆ ಪರಭಾವದ. ಇದು ಕರ್ತೃ ಕರ್ಮದ ವಿಷಯ ಇದ್ರೂ ಇದು ನಮಗಿಲ್ಲಿ ಅವಶ್ಯಕ ಇದೆ. ಇನ್ನ ರಾಗ ದ್ವೇಷ ಮೊದಲಾದ ಯಾವ ಅಶುದ್ಧ ಪರಿಣತಿ ಇದೆ, ಪರಿಣಾಮ ಅಶುದ್ಧ ಪರಿಣಾಮ ಅರೆ ಕಳೆದ ಅನಂತ ಕಾಲದಿಂದ ಆ ಪರಿಣಾಮ ಸೂಕ್ಷ್ಮ ಪರಿಣಾಮಗಳಲ್ಲೇ ಏನಿಲ್ಲ, ಖಂಡ ಇಲ್ಲ. ಅಖಂಡ ಇದೆ, ಪ್ರವಾಹ ಇದೆ. ಇದು ಒಂದು ಮಾತು. ಅವುಗಳಲ್ಲಿನ ಭೇದ ತಿಳ್ಕೊಳ್ಳೋದೇನು ನಮಗೆ ಅವಶ್ಯಕ ಇಲ್ಲ. ತಿಳಿತಾ ಇದೆ ಅಂದರೆ ಪರಿಣಾಮ ಸೂಕ್ಷ್ಮ ಅಶುದ್ಧ ಪರಿಣಾಮಗಳ ಒಂದರ ಹಿಂದೆ ಒಂದು ಇದಾವೇನ ಅರ್ಥಾತ್ ಅಖಂಡ ಪ್ರವಾಹ ಇದೆ. ಹಾಗಾದರೆ ಇದು ರಾಗ ಇದೆ, ಇದು ದ್ವೇಷ ಇದೆ, ಇದು ಮೋಹ ಇದೆ, ಇದನ್ನು ತಿಳ್ಕೊಳ್ಳುವ ಅವಶ್ಯಕತೆ ನಮಗಿಲ್ಲ. ಅದರ ಅವಶ್ಯಕತೆ ಏನಿದೆ? ಆ ರಾಗದೊಳಗೆ, ಆ ಮೋಹದೊಳಗೆ, ಆ ಜ್ಞಾನದೊಳಗೆ, ಆ ವೇದದ ಪರಿಣಾಮದೊಳಗೆ ಯಾವುದು ವ್ಯಾಪ್ತ ಇದೆಯಲ್ಲ, ಅಭೇದತೆಯ ಅನುಭವ ಮಾಡ್ತಾ ಇದೆಯಲ್ಲ, ಆ ಜ್ಞಾನವನ್ನು ಬೇರೆ ತಿಳಿಯೋದು. ಹಾಗಾದ್ರೆ ಅದು ಕಠಿಣ. ಇದಕ್ಕಿಂತಲೂ ಕಠಿಣ ರೀ. ಯಾವುದಕ್ಕಿಂತ? ರಾಗ ದ್ವೇಷ ಮೊದಲಾದ ಅವಂತೂ ತುಂಡನ ಅದಾವ್ರಿ. ಬರೀ ಪ್ರವಾಹದ ಅಪೇಕ್ಷಾದಿಂದ ಅಖಂಡತೆ ಭಾಷಿತ ಆಗ್ತಾ ಇದೆ, ಅಖಂಡತೆ ನಡೆದದ್ದು ಇದೆ ಅಂದ್ರಲ್ಲೇ. ಆದರೆ ಅವು ಬೇರೆ ಬೇರೆನೇ ಅದಾವು. ಕ್ರೋಧದ ಹಾಗೆ ಮಾನ ಇಲ್ಲ, ಮಾನದ ಹಾಗೆ ವೇದ ರೂಪದ ಪರಿಣಾಮ ಇಲ್ಲ, ಹಾಸ್ಯ ರೂಪದ ಪರಿಣಾಮ ಇಲ್ಲ, ಬೇರೆ ಬೇರೆನೇ ಅದಾವಲ್ಲ. ಆದರೂ ಕೂಡ ಸಮಯವರ್ತಿ ಇದ್ದ ಕಾರಣ ಅವುಗಳ ಭೇದ ಈ ಜೀವಕ್ಕೆ ಲಕ್ಷ್ಯದೊಳಗೆ ಬರುತ್ತೆ. ಇನ್ನು ಅದಕ್ಕಿಂತ ಸೂಕ್ಷ್ಮ ಸಂಧಿಯಲ್ಲಿದೆ. ಆ ರಾಗ ದ್ವೇಷ ಮೋಹ ಮೊದಲಾದ ಸಮಯವರ್ತಿ ಅಶುದ್ಧ ಪರಿಣಾಮಗಳಲ್ಲಿ ಸಂಧಿ ಇದೆ ಅಂತ ಹೇಳಲಿಲ್ಲ. ಅದಂತೂ ಭಿನ್ನನೇ ಇದೆ. ಯಾವುದು ಭಿನ್ನ ಇದೆ? ಪರಿಣತಿಯೊಳಗಿರುವಂಥ ಪ್ರತಿಯೊಂದು ಪರಿಣಾಮ ಭಿನ್ನನ ಅದಾವ. ಅದರ ಸಂಧಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರು. ಆ ಪ್ರತಿಯೊಂದು ಪರಿಣಾಮದೊಳಗೆ ಅಖಂಡವಾಗಿ ವ್ಯಾಪ್ತ ಆಗ್ತಾ ಇದೆಯಲ್ಲ ಅಜ್ಞಾನ. ಆ ಜ್ಞಾನ ಬೇರೆ ಇದೆ, ಈ ಪರಿಣತಿ ಬೇರೆ ಇದೆ. ಅಲ್ಲಿ ನಿನಗೆ ಶುದ್ಧ ಪರಿಣಾಮಗಳನ್ನು ತಿಳಿಯುವ ಅವಶ್ಯಕತೆ ಕಿಂಚಿತ ಮಾತ್ರ ಕೂಡ ಇಲ್ಲ. ಅಶುದ್ಧ ಪರಿಣತಿಯಿಂದ ಜೀವನ ಚೈತನ್ಯ ಪರಿಣತಿ ಬೇರೆ ಇದೆ. ಚೈತನ್ಯ ಪರಿಣತಿ ಬೇರೆ ಮತ್ತು ಅಶುದ್ಧ ಪರಿಣತಿ ಬೇರೆ ಇದೇನ? ಚೈತನ್ಯ ಪರಿಣತಿನೇ ರಾಗರೂಪದ ಪರಿಣಾಮ ಜೊತೆಗೆ ಏಕಾಗಿ ಅಶುದ್ಧ. ಹಾಗಾದ್ರೆ ಅದನ್ನು ತಿಳಿಯೋದ ಇದೇನಿದೆ? ಅವು ಎರಡರ ಮಧ್ಯದೊಳಗೆ ಸಂಧಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ಜ್ಞಾನ? ಇನ್ನೊಂದು ಸಲ ಅಖಂಡ ಯಾವ ಜೀವದ ಪರಿಣತಿ, ಚೈತನ್ಯ ಪರಿಣತಿ ಇದೆಯಲ್ಲ, ಅದರ ಸಮಯಕ್ಕೆ ಆಗ್ತಾ ಇರುವಂಥ ವಿಕಾರಿ ಭಾವಗಳ ಜೊತೆಗೆ ಅಖಂಡತೆಯನ್ನು ಸಾಧಿಸ್ತಾ ಇದೆ. ಅಲ್ಲಿ ಸಂಧಿ ಇದೆ ಪ್ರಭು ಅಂತ ಹೇಳಿ ಹೇಳಿದರು. ಇಲ್ಲಿ ಆ ಸಮ್ಯಕ್ ದೃಷ್ಟಿಯ ಜ್ಞಾನ ಅತ್ಯಂತ ತೀಕ್ಷ್ಣ ಇದ್ರೂ ಕೂಡ ಏನು ಮಾಡೋದ್ರಿ? ತೀಕ್ಷ್ಣ ಇದ್ರೂ ಕೂಡ ಏನು ಮಾಡಬೇಕಾಗೋದವ? ಬುದ್ಧಿ ಗೋಚರ ಭೇದವನ್ನು ತಿಳಿಬೇಕು. ಸಮ್ಯಕ್ ದೃಷ್ಟಿಯ ಜ್ಞಾನ, ಮಿಥ್ಯಾದೃಷ್ಟಿದಂತೂ ಜ್ಞಾನದ ಮಾತೇ ಇಲ್ಲ. ಅವನದು ವಿಪರೀತ ಮನ್ನನೆಯ ಜೊತೆಗೆ ಒಂದಾಗಿ ಹೋದದ್ದಿದೆ.
ಬರೀ ವಿಪರೀತ ಮನ್ನಣೆ ಅಲ್ಲ, ಮಿಥ್ಯಾದೃಷ್ಟಿಯ ಜ್ಞಾನ ಏನೇನಾಗಿದೆ, ವಿಪರೀತ ಮನ್ನಣೆ ಮತ್ತು ಕಷಾಯ ರೂಪದ ಪರಿಣಾಮಗಳ ಜೊತೆಗೆ ಅಭೇದ. ವಿಪರೀತ ಮನ್ನಣೆ ಮತ್ತು ಕಷಾಯ ರೂಪದ ಪರಿಣಾಮ ಏನು ಬಂತು ಇದರಲ್ಲಿ ಹೇಳ್ರಿ? ಶ್ರದ್ಧಾ ಮತ್ತು ಅದ್ರ ಜೊತೆಗೆ ಜ್ಞಾನ ಏಕಿದೆ ರೀ? ಎರಡಿದಾವೆ. ಅವು ಎರಡಿದಾವೆ. ಶತ್ರು ಇದ ಅವು ಎರಡನ್ನೂ ಏಕ, ನನ್ನಿಂದ ಭಿನ್ನ ಅಂತೇಳಿ ತಿಳಿಬೇಕಾಗಿದೆ. ಅವು ಎರಡೂ ಹೊರಟು ಹೋಗುವಂಥವಿದಾವೆ ಬ್ರಹ್ಮಾನಂದನ. ಯಾವ ಎರಡು ಭಾಳಚಂದ್ರಬಾಯಿ? ಶ್ರದ್ಧೆಯ ವಿಪರೀತತೆ ಮತ್ತು ಚಾರಿತ್ರದ ಅಶುದ್ಧತೆ ಎರಡೂ ಹೊರಟು ಹೋಗುವಂಥವದವು. ಆದ್ರೆ ಅವು ಎರಡನ್ನೂ ಅಖಂಡವಾಗಿ ಪಾಲಿಸಿಕೊಂಡು ಬರ್ತಾ ಇದೆ ಜ್ಞಾನ. ಇದು ಹೊರಟು ಹೋಗುವಂಥದ್ದಿಲ್ಲ, ಇದು ಸ್ವಭಾವ ಇದೆ ಅಂಥೇಳಿನ ಇಲ್ಲಿ ಸಂಧಿ ಇದೆ. ಇದು ಸ್ವಭಾವ ಇದೆ, ಇದು ಹೊರಟು ಹೋಗೋದಿಲ್ಲ. ಏನು ಮಾಡಿದರೂ ಇದರದ ಅಭಾವ ಆಗುವುದಿಲ್ಲ. ವಿಪರೀತ ಮನ್ನಣೆ ಭಲೆ ಅನಾದಿ ಕಾಲದಿಂದ ಇದೆ, ಆದರೆ ಅದು ಹೊರಟು ಹೋಗುವಂಥದ್ದಿದೆ. ಅಭವಿಂದರೆ ಅದು ಹೋಗೋದನ್ನೇ ಇಲ್ಲಲ್ಲ. ಆದ್ರೂ ಚೈತನ್ಯದಿಂದ ಅದು ಬೇರೆ ಇದೆ. ಆದ ಅವನ ಅನುಭವದೊಳಗೆ ಬರುವುದಿಲ್ಲ, ಆದರೆ ಸರ್ವಜ್ಞರ ಜ್ಞಾನದೊಳಗೆ ಸ್ಪಷ್ಟ ಇದೆ. ಸರ್ವಜ್ಞರ ಜ್ಞಾನದೊಳಗೆ ಯಾವ ವಿಷಯದ ಯಾವ ಪ್ರಕಾರ ವಸ್ತುವಿನ ಸ್ವರೂಪ ಸ್ಪಷ್ಟ ಇದೆಯೋ, ಆ ಪ್ರಕಾರ ಯಾವನ ಅನುಭವದೊಳಗೆ ಬರ್ತಿದೆಯೋ ಅವ ಸರ್ವಜ್ಞರ ಮಾರ್ಗದೊಳಗೆ ಬರ್ತಾವ. ಸರ್ವಜ್ಞರ ಜ್ಞಾನದೊಳಗೆ ಸ್ಪಷ್ಟ ಇದೆ. ಏನ? ಅಭವ್ಯನ ಜ್ಞಾನ ಪರಿಣತಿ ಮತ್ತು ಅಶುದ್ಧತೆಯ ಜೊತೆಗೆ ಏಕಾಗುವ ರೂಪದ ಸಂಧಿ. ಅಭವ್ಯಂದರೆ ಈಗ ನಮ್ದೇನು ಚರ್ಚೆ ನಡೆದದ್ದು ಇದೆ, ಅದು ಹೊರಟು ಹೋಗುವಂಥದ್ದಿದೆ. ನಮ್ದು ಹೋಗೋದಿದೆ ಏನಿಲ್ರಿ? ಏನ? ವಿಪರೀತ ಮನ್ನಣೆ ಹೊರಟು ಹೋಗೋದಿದೆಯಲ್ಲ, ಶ್ರದ್ಧೆಯ ದೋಷ ಹೊರಟು ಹೋಗೋದಿದೆ. ಯಾವಾಗ ಜ್ಞಾನ ಯಾವಾಗ ಆ ಶ್ರದ್ಧೆಯ ವಿಪರೀತತೆ ಮತ್ತು ಕಷಾಯ ರೂಪದ ಪರಿಣಾಮಗಳ ಯಾವ ಜೋಡಣೆಯ ರೂಪದ ಪರಿಣತಿ ಇದೆಯೋ, ಅದು ತನ್ನಿಂದ ಭಿನ್ನ ಯಾವಾಗ ಕಂಡು ಬರ್ತಿದೆಯೋ ಆವಾಗ ಅದು ಹೋಗುವ ಹಾದಿ ಹಿಡಿಯುತ್ತೆ. ಆ ಜ್ಞಾನ ವ್ಯಾಪ್ತ ಆಗ್ತಾ ಇದೆಯಲ್ಲ, ಅದರ ಜೊತೆಗೆ ಏಕಾಗ್ತಾ ಇದೆ. ಜ್ಞಾನದ ವ್ಯಾಪ್ತಿ ರಾಗದೊಳಗೆ, ವಿಕಾರದೊಳಗೆ, ವಿಪರೀತ ಮನ್ನಣೆಯೊಳಗೆ ಆಗ್ತಾ ಇದೆ. ದೇಹದೊಳಗೆ ಜ್ಞಾನದ ವ್ಯಾಪ್ತಿ ಇಲ್ಲ, ಧನದೊಳಗೆ ಇಲ್ಲ. ಚೈತನ್ಯದ ವ್ಯಾಪ್ತಿಯಲ್ಲಿದೆ, ವಿಕಾರಿ ಭಾವದೊಳಗೆ. ಅರೆ ಜೀವದಲ್ಲಿ ವಿಕಾರ ಇದೆ, ಜೀವ ವಿಕಾರ ರೂಪ ಇದ್ದಾನೆ ಅಂಥೇಳಿ ಯಾವ ಸರ್ವಜ್ಞ ಪ್ರಭುವಿನ ವಚನ ಇದೆ, ಅಲ್ಲಿ ಜ್ಞಾನದ ವ್ಯಾಪ್ತಿ ಇದೆ, ಅದರ ಜೊತೆಗೆ ಏಕತೆ ಇದೆ. ಆ ಜ್ಞಾನವನ್ನು ಭಿನ್ನ ಮಾಡೋದಿದೆ. ಆ ಜ್ಞಾನದೊಳಗಂಥ ಸಾಮರ್ಥ್ಯ ಇದೆ ರೀ. ಎಂಥ ಸಾಮರ್ಥ್ಯ? ಭಿನ್ನಾಗಿ ತಿಳಿದು ಭಿನ್ನಾಗಿ ತಿಳಿದು ಯಾವುದನ್ನ? ಅಶುದ್ಧ ಪರಿಣತಿಯನ್ನ ತನ್ನ ಚೈತನ್ಯ ಸ್ವಭಾವದಿಂದ ಭಿನ್ನಾಗಿ ತಿಳಿದು ಆ ತನ್ನ ಚೈತನ್ಯ ಸ್ವಭಾವದ ಅನುಭವ ಮಾಡುವ ಸಾಮರ್ಥ್ಯ ತಮಗೆ ಈ ಭವ ಧಾರಣ ಮಾಡಿದಾಗಿನಿಂದ ಇದೆ. ಆ ಸಾಮರ್ಥ್ಯ ಇದ್ರೂ ಕೂಡ ಅಂಥಳಿನ ತತ್ವಾರ್ಥ ಸೂತ್ರ ಒಂದು ಇಂಥ ಅದ್ಭುತ ಕೃತಿರತ್ನ ಇದೆ ಈ ಭೂಮಂಡಲದೊಳಗ. ಲಬ್ಧುಪಯೋಗೋ ಭಾವಿ. ಲಬ್ಧಿ ಇದೆ, ಅದರ ಉಪಯೋಗದೊಳಗೆ ಬಂದಿಲ್ಲ. ಏನ? ಯಾವ ಜ್ಞಾನದ ಲಬ್ಧಿ ಪ್ರಾಪ್ತಿ ಇದೆಯೋ, ಯಾವ ರೂಪದಿಂದ?
ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಸಾಮರ್ಥ್ಯ ರೂಪದಿಂದ ಲಬ್ಧಿ ಇದೆ. ಆದರೆ ಅದು ಮಾಡೋದಿಷ್ಟು ಕಠಿಣ ಇದೆ ರೀ. ಕಠಿಣ ಯಾಕ? ಅನಾದಿ ಕಾಲದ ಅನಭ್ಯಾಸದಿಂದ. ಕಠಿಣ ಅಂತಂದ್ರೆ ಏನಾದರೂ ಅದರಲ್ಲಿ ಕಠಿಣಾಗಿ ಇದೆ ಹೀಗೆ ಮಾತಿಲ್ಲ. ಅನಾದಿ ಕಾಲದಿಂದ ಅಭ್ಯಾಸ ಇಲ್ಲ. ಈ ಕಾರಣದಿಂದ ಕಠಿಣ ಇದೆ. ಸಾಮರ್ಥ್ಯರ ಇದೆ ಅಂತೀರಿ, ಕಠಿಣರೇ ಇದೆ ಅಂತೀರಿ. ಸರಿ, ಸಾಮರ್ಥ್ಯ ಇದ್ದಾಗನ ಅದರದ್ದು ಉಪಯೋಗ ಆಗುವುದಿದೆ. ಅದರ ಉಪಯೋಗ ಆಗಬೇಕಾದ್ರೆ ಕಠಿಣತೆಯಿಂದನೂ ಪ್ರಾಪ್ತ ಆಗೋದಿದೆ, ಉಪಯೋಗ ಆಗೋದಿದೆ. ಆ ಸಾಮರ್ಥ್ಯ ಇದೆ, ಶಬ್ದಾರ್ಥ ಆ ಸಾಮರ್ಥ್ಯ ಬೆಳಿಬೇಕಾಗಿದೆ. ಅದು ಪೂರ್ಣ ಇದೆ ಅಣ್ಣ, ಬೆಳೆಯೋದೇನಿಲ್ಲ. ಬಸ್ ಕಾರ್ಯ ಮಾಡ್ಬೇಕ್ರಿ, ಅದು ತನ್ನ ಕಾರ್ಯ ಮಾಡಬೇಕು, ತನ್ನ ಕಾರ್ಯ ಮಾಡಬೇಕು. ಬೆಳಿಬೇಕಂತ ಹೇಳಿ ತಾವು ಹೇಳಿದರೆ ಒಂದು ಅಪೇಕ್ಷಾದಿಂದ ನಮ್ಮ ಹತ್ರ ಶಾದ್ವಾದ ರೂಪದ ಜನಾಗಮದೊಳಗೆ ಯಾವ ವಚನವನ್ನು ಅಸತ್ಯ ಅಂಥೇಳಿ ಸಿದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಬೆಳಿಬೇಕಾಗಿದೆ. ಬೆಳೆಯೋದು ಎಲ್ಲಿ? ಪರ್ಯಾಯದೊಳಗೆ ಬೆಳೆಯೋದ, ಪರ್ಯಾಯದೊಳಗೆ ಬರೋದದ, ಪ್ರತ್ಯಕ್ಷ ಅನುಭವದೊಳಗೆ ಬರೋದ, ಪ್ರತ್ಯಕ್ಷ ವೇದನದೊಳಗೆ ಬರೋದ. ಬೆಳೆಯೋದಂತಂದ್ರೆ ಇರೋದಂತಂದ್ರೆ ಇದ್ದ ನಂತರ ಕೂಡ ಉಪಭೋಗದಲ್ಲಿ ಬರೆದಿದ್ರ ಅದರ ಇರುವಿಕೆಗೇನು ಅರ್ಥ ಇಲ್ಲ. ಉಪಭೋಗದಲ್ಲಿ ತಂದುಕೊಳ್ಳೋದಕ್ಕನ ಧೈರ್ಯ ಬೇಕು, ಅದನ್ನು ಬೆಳೆಸಿ. ಶಕ್ತಿ ರೂಪದಿಂದ ಪರಿಪೂರ್ಣ ಆತ್ಮ, ಅವನಲ್ಲಿ ಏನು ಮಾಡುವುದಿಲ್ಲ. ಆ ಪರಿಪೂರ್ಣ ಆತ್ಮನನ್ನು ದೃಷ್ಟಿಯೊಳಗೆ ತಂದುಕೊಳ್ಳುವಂಥ, ಜ್ಞಾನದೊಳಗೆ ಗ್ರಹಣ ಮಾಡುವಂಥ, ಸರ್ವ ಪ್ರದೇಶದೊಳಗೆ ಆನಂದದ ಅನುಭವ ಆಗುವ ರೂಪದಿಂದ ಆಸ್ವಾದಿಸುವಂಥ ಕಾರ್ಯ ಆಗಬೇಕಾಗಿದೆ. ಇದೆ ತಟ್ಟೆಯೊಳಗೆ ಎಲ್ಲವನ್ನೂ ಬಳಸಿ ಮೇಲೊಂದು ತಟ್ಟೆ ಮುಚ್ಚಿ ಇಟ್ಟಿದ್ದೇನೆ. ಅದು ತೆಗೆಯಲಿಕ್ಕೂ ಬೇಕು ಮತ್ತು ಗ್ರಹಣ ಮಾಡಲಿಕ್ಕೂ. ಆವಾಗ ಕ್ಷುಧಾಬಾಧೆ ಹೋಗೋದು. ಆವಾಗ ಏನಿದೆಪ್ಪ ಅಂತಂದ್ರೆ ಆ ರಸನೇಂದ್ರಿಯ ಸಂತುಷ್ಟ ಆಗೋದು. ಇದೆಲ್ಲ ಸಂಭವಿಸಲ್ಲ. ಹಾಗೆ ನಮಗೆ ಉಪಲಬ್ಧಿ ಇದೆ. ಲಬ್ಧೋಪಯೋಗವು ಭಾವೇಂದ್ರಿಯ, ದ್ರವೇಂದ್ರಿಯದ ಮಾತೇ ಇಲ್ಲ. ಭಾವೇಂದ್ರಿಯ, ಭಾವೇಂದ್ರಿಯದ ಮೂಲಕ ಕಾರ್ಯ ಮಾಡೋದ ಆ ಭಾವ. ಭಾವ ಅರ್ಥಾತ್ ಚೈತನ್ಯ, ಜೀವದ ಭಾವ, ಚೈತನ್ಯ. ಇಲ್ಲಿ ದೃಷ್ಟಿಯೊಳಗೆ ಯಥಾರ್ಥತೆ ಬಂದದ್ದೇ ಇದೆ ಇವನಿಗೆ. ಸಮ್ಯಕ್ ದೃಷ್ಟಿ ಅಂತ ಹೇಳಿದರು. ಶುದ್ಧಾತ್ಮ ಸ್ವರೂಪದೊಳಗೆ ಪ್ರವೇಶ ಮಾಡಿದೆ, ಸಮ್ಯಕ್ ದೃಷ್ಟಿ ಆಗಿದ್ದಾನೆ. ಅದನ್ನು ನೋಡ್ತಾ ಇದ್ದಾನೆ. ಯಾವುದನ್ನು ನೋಡ್ತಾ ಇದ್ದಾನೆ? ಸಂಧಿಯೊಳಗೆ ಯಾವುದು ಇದೆಯೋ ಅದನ್ನೇ. ಎರಡೂ ಕೂಡಿದ್ದೇ ಇದೆ, ಆದರೆ ತಾನು ಯಾವುದು ಅನ್ನೋದನ್ನು ನೋಡ್ತಾ ಇದ್ದಾನೆ. ಅದು ಸಮ್ಯಕ್ ದೃಷ್ಟಿ. ಅವನ ತೀಕ್ಷ್ಣ ಜ್ಞಾನ ಅಂತ ಹೇಳಿದ್ದಾರೆ. ನೋಡಿದ ನಂತರ ಕೂಡ ನೋಡ್ರಿ, ಮಾರ್ಗ ಕಠಿಣ. ಇಲ್ಲದೆ ಹೋದ್ರ ಕಠಿಣ, ಇಲ್ಲದೆ ಹೋದ್ರ ನಿಜವಾಗಿನ ಭಾಳ ನಿಸರ್ಗದ ವ್ಯವಸ್ಥೆ ಎಲ್ಲ ಅಸ್ತವ್ಯಸ್ತ ತಿಳಿತು ತಮಗೆ. ನಿಜವಾಗಿನ ಅಸ್ತವ್ಯಸ್ತ. ಸಮವಸರಣದೊಳಗ ಅಸಂಖ್ಯ ದೇವಗಳ ವೈಕ್ರಿಕ ದೇಹಧಾರಿ ಇರುವುದರಿಂದ ಸಾವಿರ ಲಕ್ಷದ ಮಾತೆಲ್ಲ ಅಸಂಖ್ಯ ದೇವಗಳ ಅವಗಾಹನ ಪಡೀತಾರೆ ಸಮವಸರಣದೊಳಗೆ. ಆದ್ರೆ ಆ ಸಮವಸರಣದ ಪ್ರಯೋಜನ ಯಾವ ಮಾತಿನಲ್ಲಿ ಇದೆಯೋ ಆ ಶುದ್ಧಾತ್ಮನಲ್ಲಿ ಅವಗಾಹನೆ ಎಷ್ಟು ಜೀವಗಳು ಪಡೀತಾರೆ ಆ ಸಮವಸರಣದೊಳಗೆ. ಬರೀ ದೇವರದ ಸಂಖ್ಯೆ ಹೇಳಿತು. ತಿರಿಯಂಚ ಮನುಷ್ಯ ಮತ್ತೇನು ವ್ರತಿಗಳ ಅದೆಲ್ಲ ಮತ್ತು ಭಾಗ ಬಿಟ್ರಿ.
ಶುದ್ಧಾತ್ಮನಲ್ಲಿ ಅವಗಾಹನೆ ಎಷ್ಟು ಜೀವ ಪಡಿತಾರೆ. ಸಮವಸರಣದೊಳಗೆ ಕ್ಷೇತ್ರ ಸಾಪೇಕ್ಷ ಹೋಗೋದರ ಮುಖ್ಯತೆ ಇದೆಯೋ ಅಥವಾ ಸಮವಸರಣದೊಳಗೆ ಹೋಗುವುದರದ ಪ್ರಯೋಜನ ಸ್ವಭಾವದ ಪರಿಚಯದೊಳಗಿದೆ, ವಿಚಾರ ಮಾಡೋದು. ಅಂಥೇಳನ ಈ ಕಾರ್ಯ ನೈಸರ್ಗಿಕವಾಗಿನ ಕಷ್ಟಪ್ರದ ಇರುವುದರಿಂದ, ಕಠಿಣ ಇರುವುದರಿಂದ, ರೂಢಿ ಇಲ್ಲದೆ ಇರುವುದರಿಂದ ಈ ಜೀವಕ್ಕೆ ಯಾವ ಕಠಿಣಾಯಿ ಎದುರಾಗ್ತಾ ಇದೆಯೋ ಅದನ್ನೆಲ್ಲ ಬೀಳಿಸೋದ, ಮುರಿದು ಹಾಕೋದ, ತೆಗೆದು ಹಾಕೋದ ಮತ್ತು ಮುಂದೆ ಸಾಕೋದ. ಇದು ಯಾರಿಗೆ ಸಾಧ್ಯ ಇದೆ ಅಂತಂದ್ರೆ ವಿರಳ ಜೀವಕ್ಕೆ ಸಾಧ್ಯ ಇದೆ. ಜ್ಞಾನಾವರಣೀಯದ ಕ್ಷಯೋಕ್ಷಮ ಆಗೋದ, ಮಿಥ್ಯಾತ್ವದ ನಾಶ ಆಗೋದ, ಶುದ್ಧ ಸ್ವರೂಪದೊಳಗೆ ಜ್ಞಾನ ಪ್ರವೇಶ ಮಾಡಿದ ನಂತರ ಆ ಶುದ್ಧ ಸ್ವರೂಪ ಅಶುದ್ಧ ಪರಿಣತಿಯಿಂದ ಭಿನ್ನಾಗಿ ಕಂಡ ಬರೋದ ಇದು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಆದ ನಂತರ ಅವನ ಜ್ಞಾನ ಏನಾಯಿತು? ತೀಕ್ಷ್ಣ ಆಯ್ತು. ತೀಕ್ಷ್ಣ ಆಗಿ ಏನು ಮಾಡ್ತಿದೆ ಆ ಜ್ಞಾನ? ಆ ಜ್ಞಾನ ಏನು ಮಾಡ್ತಿದೆ? ಆ ಜ್ಞಾನ ಅದೇ ಅಶುದ್ಧ ಪರಿಣತಿಯಿಂದ ಸತತ ತನ್ನ ಶುದ್ಧ ಜ್ಞಾನವನ್ನು ಅಥವಾ ಸ್ವರೂಪವನ್ನು ಭಿನ್ನಾಗಿ ಅನುಭವ ಮಾಡ್ತಿದೆ. ಅದಕ್ಕೆ ತೀಕ್ಷ್ಣ ಅಂಥೇಳಿ ಹೇಳಿದೆ. ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ ವಿದೆ ಅಂಥೇಳಿ ನಾವು ಮೊದಲು ಸ್ವೀಕಾರ ಮಾಡೋಣ. ತೀಕ್ಷ್ಣವಿದೆ. ಇದರ ನಂತರ ಆದರೂ ತಗೊಳ್ಳೋಣ. ಆಂತರ್ಯದಲ್ಲಿ ಜೀವ ಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ ಅದರಲ್ಲಿ ಪ್ರವೇಶ ಮಾಡಿದ ಮೇಲೆ ಪ್ರಥಮದಲ್ಲಿ ಅಂತೂ ಬುದ್ಧಿಗೋಚರ ಛೇದ ಮಾಡಿ, ಛೇದ ಮಾಡುವ ಮಾತಿದೆ. ಬುದ್ಧಿಗೋಚರ ಛೇದ. ಪ್ರಥಮದಲ್ಲಿ ಅಂತೂ ಬುದ್ಧಿಗೋಚರ ಛೇದ ಮಾಡಿ. ಯಾವುದರೊಳಗೆ? ಇಲ್ಲಿ ಪ್ರಥಮದಲ್ಲಂತೂ ಬುದ್ಧಿಗೋಚರ ಛೇದ ಮಾಡಿ ಅಂತ ಹೇಳಿದ್ದಾರೆ. ಮೊದಲೇನು ಹೇಳಿದರು ಅದೆಲ್ಲ ಬುದ್ಧಿಯೊಳಗೆ ನಾವು ತಗೊಳ್ಳೋದ್ರೆ ಈಗ ಈ ಏನು ವಾಕ್ಯ ಇದೆಯಲ್ಲ, ಭಾವಾರ್ಥದೊಳಗೆ ಏನು ದೃಷ್ಟಾಂತ ಕೊಟ್ಟ ವಾಕ್ಯ ರಚನೆ ಮಾಡಿದ್ರಲ್ಲ ಅಥವಾ ಆಯ್ತಲ್ಲ, ಆ ವಾಕ್ಯವನ್ನು ಸಂಪೂರ್ಣ ನಮ್ಮ ಬುದ್ಧಿಯೊಳಗೆ ತಗೊಳ್ಳೋದು. ಏನು ಹೇಳಿದರು? ಒಂದು ವೇಳೆ ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ ಆಂತರ್ಯದಲ್ಲಿ ಜೀವ ಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ ಅದರಲ್ಲಿ ಪ್ರವೇಶ ಮಾಡಿದ ಮೇಲೆ, ಅದು ತೀಕ್ಷ್ಣ ಇದೆ ಅಂಥೇಳಿ ಪ್ರವೇಶ ಮಾಡಿದ ಮೇಲೆ ಮತ್ತೇನ? ಪ್ರಥಮದಲ್ಲಂತೂ ಬುದ್ಧಿಗೋಚರ ಛೇದ ಮಾಡಿ. ಇಲ್ಲಿ ಬುದ್ಧಿಗೋಚರ ಅಂದರೆ ಏನ? ಅಷ್ಟು ವಿಷಯ ಈಗ ತಿಳ್ಕೊಳ್ಳೋದಿದೆ. ಬುದ್ಧಿಗೋಚರ ಅಂತಂದ್ರೆ ಏನು? ಸಂಧಿ ಯಾವುದ? ಮೊದಲಂತೂ ಹೇಳಿದರ ಏನ? ಮೊದಲೇನು ಹೇಳಿದರ? ಏಕಕ್ಷೇತ್ರಾವಗಾಹ ರೂಪ ಇದ್ರನು, ಬಂಧ ಪರ್ಯಾಯ ರೂಪ ಇದ್ರನು ಅಶುದ್ಧ ಪರಿಣತಿ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಅಶುದ್ಧ ಪರಿಣತಿ ಮತ್ತು ಶುದ್ಧ ಚೇತನ ಮಾತ್ರ ದ್ರವ್ಯ ಇವು ಎರಡರ ಮಧ್ಯದೊಳಗ ಅವೇನು ಮಾಡಿದ? ಭೇದವನ್ನು ಮಾಡಿದ. ಅರ್ಥಾತ್ ಭೇದವನ್ನು ತಿಳಿದ ನಂತರ ಏನು ಮಾಡಿದ? ಒಳಗೆ ಪ್ರವೇಶ ಮಾಡಿದ ನಂತರ ಮೊದಲು ಒಂದು ಬುದ್ಧಿಗೋಚರ ಛೇದ ಮಾಡ್ತಾನಂತ. ಏನದ ಬುದ್ಧಿಗೋಚರ ಯಾವುದಿದೆ ರೀ? ಸಂಧಿದ ಜ್ಞಾನ ಮೊದಲೇ ಆದದ್ದು ಇದೆ ಅಂತ ಒಳಗೆ ಪ್ರವೇಶ ಮಾಡಿದ್ದಾನೆ. ಮೊದಲು ಪ್ರಥಮದಲ್ಲಂತೂ ಬುದ್ಧಿಗೋಚರ ಛೇದ ಮಾಡಿ ಎರಡು ವಿಭಾಗ ಮಾಡುತ್ತದೆ. ಯಾವುದದು? ಪ್ರಜ್ಞಾಚೇನ. ಬುದ್ಧಿಗೋಚರ ಛೇದ ಮಾಡಿ ಎರಡು ವಿಭಾಗ ಮಾಡುತ್ತದೆ. ಬುದ್ಧಿಗೋಚರ ಯಾವುದಿದೆ? ಇಷ್ಟ ಹೇಳಿ. ಬುದ್ಧಿಗೋಚರ ಯಾವುದಿದೆ?
ಬುದ್ಧಿ ಗೋಚರ ಪ್ರಕಟ ಬುದ್ಧಿ ಜ್ಞಾನಕ್ಕೆ ತಿಳಿದು ಬರುವಂಥದ್ದು ಯಾವುದಿದೆ? ಅರೆ ಒಂದು ಸಮಯದ ರಾಗರೆ ಒಂದು ಅದು ಬುದ್ಧಿಗೋಚರ ಇದೆ. ಅದು ಪರಿಣತಿ ಇದೆ ಅಲ್ಲ, ಆ ಪರಿಣತಿಯ ಮಧ್ಯದೊಳಗೆ ಒಂದರಿಂದ ಒಂದು ಬೇರೆ ಗೊತ್ತಾಗುವುದಿಲ್ಲ. ತಿಳಿತಾ ಇದೆ ಅಂದ್ರೆ ಹೀಗೆ ನೋಡ್ರಿ, ಒಂದು ರೇಖೆ ಇದೆ ಅಲ್ಲ, ಆ ರೇಖೆಯೊಳಗೆ ಏನದವ್ರಿ? ಬಿಂದುಗಳದಾವಲ್ಲ, ಪಾಯಿಂಟ್ಗಳು ಅದಾವ ಅಥವಾ ಇಲ್ರಿ ರೇಖೆಯೊಳಗ? ಆ ರೇಖೆಯೊಳಗಿರುವಂಥ ಬಿಂದುಗಳನ್ನ ಪಾಯಿಂಟ್ಗಳನ್ನ ಮೊದಲು ತಿಳಿಯುವ ಅವಶ್ಯಕತೆ ಇಲ್ಲ. ಅದು ಅಖಂಡ, ಇದು ಒಂದು ಅಖಂಡ, ಇವು ಎರಡರ ಮಧ್ಯದೊಳಗೆ ಭೇದ ಮಾಡಿದ ನಂತರ ಅವನ ದೃಷ್ಟಿ ಸಮ್ಯಕ್ ಆಯಿತು. ಆದ ನಂತರ ಕೂಡ ಅವನಿಗೆ ಅನುಭವ ಆಗಬೇಕಾದ್ರೆ ವರ್ತಮಾನದ ವಿಕಾರ ಬುದ್ಧಿಗೋಚರ ಯಾವುದಿದೆಯಲ್ಲ ಅದನ್ನು ಸರಿಸಬೇಕ್ರಿ. ಅಖಂಡ ಇದೆ, ಅದು ಅಖಂಡ ಇರೋದ ಮತ್ತೆ ಇದು ಧ್ರುವ ರೂಪದಿಂದ ಇರುವಂಥ ಜ್ಞಾನ, ಈ ಎರಡೂ ಭಿನ್ನ ಇದಾವಂಥೇಳಿ ಅವ ಯಾವಾಗ ತಿಳಿದ ಆವಾಗ ಅವನ ಬುದ್ಧಿ ತೀಕ್ಷ್ಣ ಆಯಿತು, ಸೂಕ್ಷ್ಮ ಆಯಿತು. ಅವನ ದೃಷ್ಟಿ ಸ್ವಭಾವದ ಮೇಲೆ ಬಂತು. ಇನ್ನೂ ಅನುಭವ ಆಗಿಲ್ಲ ಮರಿ, ಸ್ವಭಾವದ ಮೇಲೆ ಬಂತ ಅವನ ದೃಷ್ಟಿ ಅಂದರೆ ಅಥವಾ ಜ್ಞಾನ ಅಂದರೆ ಸ್ವಭಾವದ ಮೇಲೆ ಬಂತ. ಯಾವುದರಿಂದ ಭಿನ್ನ ಆಯಿತು? ಆ ಅಶುದ್ಧ ಪರಿಣತಿಯಿಂದ ಭಿನ್ನ ಆಯಿತು. ಹೌದೇನಿಲ್ರಿ? ಅಶುದ್ಧ ಪರಿಣತಿಯಿಂದ ತ್ರಿಕಾಲ ಶುದ್ಧ ಸ್ವಭಾವ ಭಿನ್ನ ಆಯ್ತು ಅವನ ದೃಷ್ಟಿಯೊಳಗೆ. ಇನ್ನೂ ಅನುಭವ ಆಗಿಲ್ಲ. ಇನ್ನೂ ಒಂದು ಶತ್ರುವನ್ನು ನಾವು ನಾಶ ಮಾಡಬೇಕು. ಅದು ಯಾವುದ? ಆ ಸಮಯದಲ್ಲಿ ಯಾವ ವಿಕಾರ ಉತ್ಪನ್ನ ಆಗ್ತಿದೆ ಅಲ್ಲ ಅದು ಬುದ್ಧಿಗೋಚರ. ಪರಿಣತಿ ಬುದ್ಧಿಗೋಚರ ಇಲ್ಲ. ಪರಿಣತಿಯನ್ನು ಮೊದಲು ಬೇರೆ ಮಾಡಿದ. ಸೈನ್ಯದ ಜೊತೆಗೆ ಮೊದಲ ಹೋರಾಟಕ್ಕೆ ನಿಂತ, ಆಮೇಲೆ ಪ್ರತ್ಯಕ್ಷ ಆ ಸೈನ್ಯದ ಒಡೆಯ ಯಾವುದನ್ನಲ್ಲ ದೊರೆ, ಅವನ ಮೇಲೆ ಪ್ರಹಾರ ಮಾಡಲಿಕ್ಕೆ. ಯಾರಿಂದ ಸೈನ್ಯ ನಿರ್ಮಾಣ ಆಗಿದೆ? ಪರಿಣತಿ ಯಾರಿಂದ ನಿರ್ಮಾಣ ಆಗಿದೆ? ಒಂದೊಂದು ಸಮಯದ ಪರಿಣಾಮದಿಂದ. ಆ ಪರಿಣತಿಯೊಳಗೆ ಛೇದ ಬರಬೇಕಾದ್ರೆ, ಛೇದ ಹೇಳ್ತಾ ಇದ್ದಾರಲ್ಲ, ಈ ಭಾಗ ಆಗಬೇಕಾದ್ರೆ ಆ ಸೈನ್ಯವನ್ನ ಅರ್ಥಾತ್ ಆ ಪರಿಣತಿಯಲ್ಲಿರುವಂಥ ಒಂದು ವರ್ತಮಾನದ್ದು ಯಾವುದು ತಲೆದೋರ್ತಿದೆಯಲ್ಲ ಅದನ್ನು ಹೊಡೆದು ಹಾಕಿದ್ರೆ ಅಲ್ಲಿ ಇಬ್ಬಾಗ ಆಯ್ತ್ರಿ. ಒಂದು ಪಾಯಿಂಟ್ ತೆಗೆದ ನಂತರ ರೇಷಾ ಉಳಿಲಿಲ್ರಿ, ಉಳಿತಿದೆಯೇನ? ಇಲ್ಲ. ಆ ಪಾಯಿಂಟ್ ಯಾವ ತೆಗೆಯೋದ? ಈಗ ಆದದ್ದು ತೆಗೆಯೋದೇನು, ಮುಂದೆ ಆಗೋದಿದೆ ಅಂತ ತೆಗೆಯೋದೇನು? ವರ್ತಮಾನದ ತೆಗೆಯೋದ್ರಿ, ವರ್ತಮಾನ. ಆ ತೆಗೆಯೋದೇನಿದೆಯಲ್ಲ ಅದರ ಹೆಸರು ಛೇದ. ಒಮ್ಮೆ ಛೇದ ಮಾಡಿದ ನಂತರ ಎಲ್ಲ ಆಯ್ತ್ರಿ. ಆಮೇಲೆ ಛೇದ ಗೌರಂಡವರು ಎಲ್ಲ ಏನಾಯ್ತು? ಅದರ ಅಖಂಡತೆನೂ ಬಿಟ್ಟು ಹೋಯ್ತು, ಇದರ ಮಾರ್ಗನೂ ಏನಾಯ್ತು? ಖುಲ್ಲ ಆಯ್ತು. ಮತ್ತು ಅವು ನಡು ಒಂದೊಂದು ಬರ್ತಾವಲ್ಲ ಅವುಗಳನ್ನು ಸರಿಸಲಿಕ್ಕೆ ಇದಕ್ಕೇನು ಕಠಿಣ ಆಗೋದಿಲ್ಲ. ಅದು ಅಖಂಡ ಇತ್ತಲ್ಲ ಅದನ್ನು ಸರಿಸೋದು ಕಠಿಣ ಇತ್ತು. ಲಕ್ಷ್ಯದೊಳಗೆ ಬಂತೇನ? ಅದು ಯಾರಿಂದ ಆಗ್ತಿದೆ? ಪ್ರಜ್ಞಾಚೇಣದಿಂದ. ಆದರೆ ಯಾವ ಜೀವದಿಂದ? ಸಮ್ಯಕ್ ದೃಷ್ಟಿ ಜೀವದಿಂದ. ಸಮ್ಯಕ್ ದೃಷ್ಟಿ ಶಬ್ದದ ಅರ್ಥ ಇಲ್ಲಿ ಅನುಭವ ಸಂಪನ್ನ ಅಲ್ಲ. ಯಾವುದು ಹೇಗಿದೆಯೋ ಹಾಗೆ ಅವನು ನೋಡಿದಲ್ಲ ಅವನು ಸಮ್ಯಕ್ ದೃಷ್ಟಿ. ಇಲ್ಲಿ ಈ ಸ್ಥಾನದೊಳಗೆ ಸಮ್ಯಕ್ ದೃಷ್ಟಿ ಶಬ್ದದ ಅರ್ಥ ಅಶುದ್ಧ ಪರಿಣತಿ ಮತ್ತು ಶುದ್ಧ ಚೇತನಾ ಮಾತ್ರ ದ್ರವ್ಯದ ಮಧ್ಯದೊಳಗಿನ ಸಂಧಿಯನ್ನು ತಿಳಿದಲ್ಲ, ಅವು ಎರಡದವಂಥೇಳಿ ತಿಳಿದಲ್ಲ, ಅದೇನಾಯ್ತು? ಸಮ್ಯಕ್ ದೃಷ್ಟಿ. ದೃಷ್ಟಿಯೊಳಗೆ ಸಮ್ಯಕ್ತನ ಎರಡದವಂಥೇಳಿ ತಿಳಿದ ನಂತರ ಸಮ್ಯಕ್ ದೃಷ್ಟಿ ಆದರೆ ಆ ಸಮ್ಯಕ್ ದೃಷ್ಟಿಗೆ ಮೋಕ್ಷ ಮಾರ್ಗ ಇಲ್ಲ. ಯಾವಾಗ ಮೋಕ್ಷ ಮಾರ್ಗ? ಆ ಯಾವ ಅಶುದ್ಧ ಪರಿಣತಿಯ ಅಖಂಡತೆ ಇದೆಯಲ್ಲ ಆ ಅಖಂಡತೆಯನ್ನು ವರ್ತಮಾನದೊಳಗೆ ಛೇದಿಸದ ಅಂತಂದ್ರೆ ಇವು ಮೋಕ್ಷ ಮಾರ್ಗ. ಇಲ್ದಿದ್ರೆ ಅದು ಅಖಂಡತೆ ನಡೀತಾ ಅವನು ತಿಳಿದ್ರೂ ಕೂಡ ಏನು ಅವನಿಗೆ ಲಾಭ ಇಲ್ಲ. ನೋಡಿದ ಅದು ಬೇರೆ ಇದು ಬೇರೆ. ಹೇಗೆ ನೋಡಿದ? ಅದನ್ನೇ ಪುರುಷಾರ್ಥ ಸಿದ್ಧಿ ಉಪಾಯದ 22ನೇ ಶ್ಲೋಕದೊಳಗೆ ಏನು ಹೇಳಿದರು? ಜಿನೇಂದ್ರ ಪ್ರಭು ಹೇಳಿರುವ ಪ್ರಕಾರಣ ಸಪ್ತ ತತ್ವಗಳದ ಯಥಾರ್ಥ ಶ್ರದ್ಧೆ. ಇದು ಯಥಾರ್ಥ ನೋಡಿದರೆ ಶ್ರದ್ಧೆ ಮಾಡಿದ ಏನ? ಅಶುದ್ಧ ಪರಿಣತಿಯಿಂದ ಚೇತನಾ ಮಾತ್ರ ಶುದ್ಧ ದ್ರವ್ಯ ಬೇರೆ ಇಲ್ಲಿ
ನೋಡಿದ, ಆದರೂ ಕೂಡ ಆ ಅಶುದ್ಧ ಪರಿಣತಿಯನ್ನು ತುಂಡರಿಸಲಿಲ್ಲ. ಅಂದಮೇಲೆ ಇವನಿಗೆ ಆತ್ಮನ ಅನುಭೂತಿ ಆಗಲಿಲ್ಲ. ಆ ಅಶುದ್ಧ ಪರಿಣತಿ ಏನಿದೆಯಲ್ಲ, ಅದ ಕಾಲ ಸಾಪೇಕ್ಷ ಪರಿಣಾಮಗಳ ಮಧ್ಯ ಅಖಂಡ ಪ್ರವಾಹ ಇದೆ. ಆದರೆ ಆ ಪ್ರವಾಹದೊಳಗ ಒಂದು ಸಮಯದ ಯಾವುದು ಇದೆಯಲ್ಲ ಅಶುದ್ಧ ಪರಿಣಾಮ, ಆ ಅಶುದ್ಧ ಪರಿಣಾಮವನ್ನು ಛೇದಿಸೋದ, ತುಂಡರಿಸೋದ, ಪ್ರತಿ ಸಮಯಕ್ಕೆ ಆ ಅಶುದ್ಧ ಪರಿಣಾಮ ಶುದ್ಧ ಸ್ವರೂಪದ ಅನುಭವದಲ್ಲಿ ಬಾಧಕ ಇದೆ. ಮಧ್ಯದಲ್ಲಿ ನಿಂತದಿದೆ ಅಡ್ಡಿ. ಅದರೊಳಗೆ ಬಲ ಯಾವುದರಿಂದ ಇದೆ? ಅಖಂಡತೆ ಇದೆ ಅಲ್ಲ. ಈಗಿಲ್ಲಿ ಜ್ಞಾನದ ಬಲ ಇಲ್ಲ. ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳಿತ, ತೀಕ್ಷ್ಣ ಜ್ಞಾನ ಅಂಥೇಳಿ ಹೇಳಿತ. ಇಲ್ಲಿ ಆ ಅಖಂಡತೆಯೊಳಗೆ ಜ್ಞಾನದ ಬಲ ಇಲ್ಲ. ಆದರೆ ಅವುಗಳದ್ದು ಒಂದರ ಜೊತೆಗೆ ಒಂದು ಅಖಂಡತೆ ಇದೆಯಲ್ಲ, ಆ ಬಲವನ್ನು ಮುರಿಬೇಕಾಗುತ್ತೆ. ಆವಾಗ ಅದರದ ಮುಂದೆ ಅಂಥೇಳಿನ ಅಶುದ್ಧ ಪರಿಣಾಮಗಳಿರ್ತವೆ. ಸಮ್ಯಕ್ ದೃಷ್ಟಿ, ಆತ್ಮಾನುಭೂತಿ, ಜೀವನದೊಳಗ ಅದರ ಅಶುದ್ಧ ಪರಿಣತಿ ಇದು. ಒಮ್ಮೆ ಛೇದಿಷ್ಟು, ಯಾವುದನ್ನು ಛೇದಿಸೋದ? ವರ್ತಮಾನದ ಅಶುದ್ಧ ಪರಿಣಾಮವನ್ನು ಒಡೆದ ಒಳಗೆ ಹೋಗೋದು. ಅಂತರ್ಕರಣ ನೋಡ್ರಿ, ಈ ಕಥನನ ಅರ್ಥ ಆಗೋದು ಎಷ್ಟು ಕಠಿಣ ಅಂದಮೇಲೆ ಕಾರ್ಯ ರೂಪಕ್ಕೆ ಬರೋದು ಎಷ್ಟು ಕಠಿಣ ಇರಬೇಕು. ಕಠಿಣ ಅರ್ಥಾತ್ ಕಠಿಣ ಅಂದ್ರೆ ಅದು ಭಯಪಡುವಂಥದ್ದಲ್ಲ. ಕಠಿಣದ ಅರ್ಥ ಈ ಹೊರಗಿನ ರುಚಿ ಅಥವಾ ಹೊರಗಿಂದ ಯಾವ ನಮಗೆ ರೂಢಿ ಅಭ್ಯಾಸ ಇದೆಯಲ್ಲ, ಅದನ್ನು ಬಿಟ್ಟುಕೊಡೋದು ಕಠಿಣ. ಬಿಡೋದನ್ನ ಇಲ್ರಿ ನಾವು. ಏನು ಕ್ಷಪಕ ಮುನಿಗೆ ನಿರ್ಯಾಪಕ ಆಚಾರ್ಯರು ಏನು ಹೇಳ್ತಾ ಇರ್ತಾರೆ? ಅರೆ, ಒಂದಿಷ್ಟು ವಿಚಾರ ಮಾಡೋದು. ದೀರ್ಘ ರತ್ನತ್ರಯಮಯವಾದಂಥ ಜೀವನ ಜೀವಿಸಿರುವಂಥ ಆ ಸಾಧುವಿಗೆ ಕೂಡ ದೇಹ ವಿಯೋಗ, ದೇಹ ಬಿಟ್ಟು ಹೋಗುವ ಸನ್ನಿವೇಶ ಇದೆಯಲ್ಲ, ಅದು ಇಷ್ಟು ಕಠಿಣ ಇದೆ. ದೇಹದ ಮೇಲಿನ ಲಕ್ಷ್ಯ ಬಿಡೋದ, ಆತ್ಮನ ಅನುಭೂತಿ ಇದೆ. ಕಷಾಯಿ ಚೌಕಡಿ ಮೂರು ಹೊರಟು ಹೋಗಿದ್ದಾವೆ. ಆದ್ರೂ ಕೂಡ ಪ್ರತ್ಯಕ್ಷ ದೇಹ ಭಿನ್ನ ಆಗುವ ವೇಳೆದೊಳಗ ದೇಹ ಬುದ್ಧಿ ಮತ್ತೆ ತಲೆದೋರ್ತಿದ್ದೇನೆ ರೀ. ಮಿಥ್ಯಾತ್ವ ಬರ್ತಿದೆ, ಹೀಗೆ ಮಾತಲ್ಲ. ಅದರ ಸಂಜೋಲನ ಕೂಡ ಮಿಥ್ಯಾತ್ವದ ಒಂದು ರೂಪ ಇದೆ, ಒಂದು ಟೊಂಗಿ ಇದೆ. ಮಿಥ್ಯಾತ್ವ ರೂಪಿ ವೃಕ್ಷದನ ಒಂದು ಟೊಂಗಿ ಇದೆ. ಅದಿರ್ಲ, ಅಲ್ಲಿ ಕ್ಷಪಕನಿಗೆ ಬೋಧನೆ ಮಾಡಿದಾರಲ್ಲ ಮೃತ್ಯು ಮಹೋತ್ಸವದೊಳಗ, ಭಗವತಿ ಆರಾಧನಾದ ಆಧಾರದಿಂದ ಕೊಟ್ಟದ್ದೇ ಇದೆ ರೀ. ಅದ ಏನು ಬೋಧ ಮಾಡಿದ್ದಾರೆ? ನೀರಂತ ನುಂಗು ಸಾಮರ್ಥ್ಯನೂ ಇಲ್ರಿ. ಶರೀರ ಸಾಮರ್ಥ್ಯನೂ ಇಷ್ಟು ಕ್ಷೀಣ ಆದದ್ದು ಇದೆ. ನೀರು ನುಂಗುವಂಥ ಯೋಗ್ಯತೆ ಕೂಡ ಗಂಟಲೊಳಗಿಲ್ಲ ಸುಧಾತಾಯಿ. ಮತ್ತು ಒಳಗಡೆ ಆತ್ಮನ ಅಭ್ಯಾಸ ಎಷ್ಟು ಇದೆ ಅಲ್ಲ, 50-60 ವರ್ಷದ ದೀರ್ಘ, ಈಗಿನ ಕಾಲದ ಪ್ರಮಾಣಲಿ ಅಷ್ಟು ದೀರ್ಘ ಶುದ್ಧೋಪಯೋಗದ ಅಭ್ಯಾಸ ಇದೆ. ಆದ್ರೆ ಆ ಸಮಯದೊಳಗ ನೀರು ನುಂಗುವ ಯೋಗ್ಯತೆ ದೇಹದೊಳಗೆ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ನೀರಿನ ಅಪೇಕ್ಷೆ ಆಗ್ತಿದೆ. ಹಾಗೆ ಹೇಳ್ತಾರೋ, ನೀ ಅನಂತ ಸಾಗರಗಳನ್ನು ಕುಡಿದಿದೆಯಪ್ಪ, ಆದರೆ ನಿನ್ನ ಬಾಯಾರಿಕೆ ಹೋಗಿಲ್ಲ. ಈಗ ಒಂದು ಬಿಂದು ಕುಡಿದ್ರೆ ಎಲ್ಲಿ ಬಾಯಾರಿಕೆ ಹೋಗೋದ? ಒಳಗಡೆ ಅತೀಂದ್ರಿಯ ಆನಂದದ ಸಾಗರನಾದಂಥ ರೂಪಿ ನಿನ್ನ ಆತ್ಮ ಇದ್ದಾನೆ. ಅವನನ್ನು ನೀ ನೋಡ, ಅವನಲ್ಲಿ ಇರುವಂಥ ಚೈತನ್ಯ ರಸದ ಪಾನ ಮಾಡು. ಅವರಿಗೆ ರೂಢಿ ಇದ್ದ ಕಾರಣ ಬರೀ ಇಷ್ಟ ಶಬ್ದ ನಿಮಿತ್ತ ಆಗ್ತಿದೆ. ಅವ್ರದ್ದು ಪುರುಷಾರ್ಥ ಅಂತೂ ಒಳಗೆ ನಡೆದದ್ದೇ ಇರ್ತಿದೆ ಪ್ರಭು. ಆದ್ರೆ ಆ ಪುರುಷಾರ್ಥವನ್ನು ಖಂಡಿತ ಮಾಡುವಂಥ ಇಂಥ ಒಂದು ಭಾವರೇ, ಒಂದು ಸಮಯದ ಭಾವ ಇಷ್ಟು ಕಾರ್ಯ ಮಾಡ್ತಿದೆ ಅಂದಮೇಲೆ
ನಮ್ಮದು ಅನಾದಿ ಕಾಲದ ಅದೇ ದೇಹ ಬುದ್ಧಿ ಇದೆ. ಅದನ್ನು ತುಂಡರಿಸಿ ಹಾಕಿ ಒಳಗ ಆತ್ಮನ ಪ್ರತ್ಯಕ್ಷ ಅನುಭವ ಮಾಡೋದ ಕಠಿಣ ಇದೆ ನರಿ. ಕಠಿಣ ಇದ್ದರನೂ ಕೂಡ ಕಠಿಣ ನಮಗ ಆಗಿದ್ದರನೂ ಕೂಡ ಅದನ್ನು ಮಾಡದ ವಿನಃ ಈ ಜನ್ಮ ಮರಣದ ಶೃಂಖಲೆಯಿಂದ ಚಕ್ರದಿಂದ ನಾವು ತಪ್ಪಿಸಿಕೊಳ್ಳೋದು ಸಾಧ್ಯನೇ ಇಲ್ಲ. ಕರ್ಮ ಬರ್ತಾ ಇರೋದು, ಕರ್ಮದ ಕೈಗೊಂಬೆ ಆಗಿ ನಾವು ಏನೇನೋ ನರ್ತನೆ ಮಾಡ್ತಾನೆ ಇರಬೇಕಾಗೋದು. ಯಾಕೆ ಅಂತಂದ್ರೆ ಈ ಎಲ್ಲಿ ಸಂಧಿ ಇದೆಯಲ್ಲ, ಯಾವ ಸಂಧಿ? ಈ ಮನುಷ್ಯ ರೂಪದ ಸಂಧಿ ಗೌರಣ್ಣವ್ರಿಗೆ. ಈಗಿಲ್ಲಿ ಮನುಷ್ಯ ರೂಪದ ಸಂಧಿ ಚತುರ್ಗತಿ ರೂಪದ ಸಂಸಾರದೊಳಗೆ ಅಥವಾ ಅನಂತ ಕಾಲ ತಿರಿಯಂಚದಲ್ಲಿ ನಿಗೋದದಂಥ ನಿಕೃಷ್ಟ ದಶೆಯಲ್ಲಿ ಕಳೆಯಬೇಕಾದಂಥ ಅಥವಾ ಇನ್ನೂ ಸ್ವಲ್ಪ ಮೇಲೆ ಬಂದ ಸಂಜ್ಞಿ ದಶೆಯೊಳಗೆ ಕಳೆಯಬೇಕಾದಂಥ ಕಾಲದ ಅದನ್ನೆಲ್ಲ ವಿಚಾರ ಮಾಡಿದರೆ ಇದು ಅಪೂರ್ವ ಸಂಧಿ ಇದೆ ಮನುಷ್ಯ ಭವ. ಇಲ್ಲಿ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ನಮ್ಮ ಜೀವನ ಮತ್ತು ಅಲ್ಲೇ ಅಸಂಜ್ಞಿ ದಶೆಯೊಳಗ ಏಕೇಂದ್ರಿಯದೊಳಗ ಕೊಳತು ಹೋಗೋದ್ರಿ. ಕೊಳತು ಮಾಡಕ್ಕನ ಬೇಕ್ರಿ. ಅದಕ್ಕೆ ಪಂಡಿತ್ ಟೋಡರ್ ಮಲ್ಲರೇನ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿಯ ಸ್ವರೂಪ ಹೇಳಿದ್ದಾರೆ. ಅದನ್ನು ಪುನಃ 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 ಓದಿ ನಮ್ಮ ಜೀವನದೊಳಗ ಹಾಗೇ ಪ್ರವೃತ್ತಿ ಆಗುವ ಹಾಗೆ ನಮ್ಮದು ಬೇಕು ಉದ್ಯಮ. ಒಮ್ಮೆ ಓದಬೇಕು, ಒಮ್ಮೆ ಕೇಳಬೇಕು. ಯಾರ್ದು ಕೇಳೋದ? ಆಚಾರ್ಯ ಭಗವಂತರದ್ದು ಕೇಳೋದ್ರಿ. ಓದೋದು ಯಾರ್ದ? ಆಚಾರ್ಯ ಭಗವಂತರದ್ದು ಓದೋದ ಮತ್ತು ಕೇಳೋದ ಎರಡು ಏನಿದೆ? ಒಂದೇ ಗ್ರಂಥ, ಒಂದೇ ವಾಕ್ಯ ಓದೋದನ್ನು ಇದೆ, ಕೇಳೋದನ್ನು ಇದೆ. ಹೇಗಂತ ಗೊತ್ತಾಯ್ತು? ಓದೋದನ್ನು ಇದೆ, ಕೇಳೋದನ್ನು ಇದೆ. ಹೇಗಲ್ಲಿ ಕೇಳ್ತಿದ್ದ ಆ ಸೇವಕ ಕುಂದಾದ್ರಿ ಬೆಟ್ಟದ ಮೇಲೆ? ಯಾಕೆ ಕೇಳ್ತಿದ್ದ? ತಾಳ್ವಲೆ ಮೇಲೆ ಬರೆದ ಗಾಥೆಯನ್ನು ಓದಿದ ಮತ್ತೆ ಕೇಳಿದ. ಹೇಗ? ನೋಡ್ತಿದ್ದ. ನಮಗೆ ನೋಡ್ಲಿಕ್ಕೆ ಬರ್ತಿದ್ದೇನೆಲ್ರ? ಆ ಗುಪ್ತ ಗುಹೆಯೊಳಗ ಆ ವಿಶಾಲವಾದಂಥ ಯಾವುದೋ ಒಂದು ವೃಕ್ಷದ ಕೆಳಗ ಅಂತರ್ಬಾಹ್ಯ ನಿರ್ಗ್ರಂಥ ಪರಮ ವೀತರಾಗಿ ಸಂತ ಕೂತಿದ್ದಾರೆ. ಇದನ್ನು ನೋಡೋದರ ಹೆಸರು ಕೇಳೋದು. ಅವರ ಹೇಳಿದ್ದ ಓದೋದ, ಅವರ ಜೀವನವನ್ನು ನೋಡೋದ, ಅವರ ಆಂತರ್ಯವನ್ನು ಹೊಕ್ಕ ನೋಡೋದ. ಎಲ್ಲಿ ಹುಡುಕ್ತಾ ಹೋಗೋದ? ನಿಮ್ಮ ರೂಮಲ್ಲೇ ಕೂತು ಇದೆಲ್ಲ ಮಾಡ್ಬೋದು. ನೀವು ಎಲ್ಲಿದ್ದೀರಲ್ಲಿ ಅರ್ಥಾತ್ ಈ ಸಂಸಾರ, ಈ ಭೋಗ, ಈ ಸಂಯೋಗಗಳ ಲಕ್ಷ್ಯವನ್ನು ಬಿಡ್ತಾ 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 ಆತ್ಮಜ್ಞಾನಿ ಪುರುಷರ, ಆತ್ಮ ಸಾಧಕ ಪುರುಷರ ಜೀವನವನ್ನು, ಅವರ ಧನ್ಯ ಜೀವನವನ್ನು, ಅವರ ಸಾಧನೆಯನ್ನು ಬುದ್ಧಿಯೊಳಗೆ ತಂದುಕೊಳ್ಳುತ್ತಾ ಈ ಸಂಸಾರದ ವಾಸ್ತವಿಕತೆಯನ್ನು ನೋಡೋದರ ಹೆಸರು ಸಮ್ಯಕ್ ದೃಷ್ಟಿ. ಮುಂದೆ ಅಲ್ಲಿ ಹೀಗೆ ನೋಡ್ತಾ ಯಾವುದು ಹೇಗಿದೆಯೋ, ದೇಹದ ಸ್ವರೂಪ ಹೇಗಿದೆ, ಸಂಯೋಗದ ಸ್ವರೂಪ ಹೇಗಿದೆ, ಪರಿಜನರ ಸ್ವರೂಪ ಹೇಗಿದೆ, ಸಮಾಜದ ಸ್ವರೂಪ ಹೇಗಿದೆ, ದೇವನ ಸ್ವರೂಪ ಹೇಗಿದೆ, ಆತ್ಮನ ಸ್ವರೂಪ ಹೇಗಿದೆ, ಇದರದೇ ಒಂದು ವಿಚಾರದೊಳಗ ಜ್ಞಾನದ ಉದ್ಯಮ ಇದೇ ಒಂದು ಕ್ಷೇತ್ರದೊಳಗೆ ಮುಂದುವರಿತಾ ಹೋದ ಮೇಲೆ ಒಂದು ದಿವಸ ಯಾವುದು ಬುದ್ಧಿಗೋಚರ ಇದೆಯೋ ಪರಿಣಾಮ, ಅಶುದ್ಧ ಪರಿಣಾಮ, ರಾಗರೂಪದ ಪರಿಣಾಮ, ವಿಕಾರ ರೂಪದ ಪರಿಣಾಮ, ಅದನ್ನು ತೊಡೆದು ಹಾಕಿ ಛೇದಿಸಿ ಒಳಗೆ ಶುದ್ಧಾತ್ಮನ ಅನುಭವ ಮಾಡುತ್ತಿದೆ. ಅದು ದೊಡ್ಡದಿಲ್ಲ, ಅದರ ಬುದ್ಧಿಗೆ ತಿಳಿದು ಬರುವಂಥದ್ದು. ವಿಕಾರಿ ಪರಿಣಾಮ ಜ್ಞಾನದಿಂದ ಭಿನ್ನ, ಸಮಯವರ್ತಿ ಪರಿಣಾಮ ಬುದ್ಧಿಗೋಚರ ಇದೆ. ಪರಿಣತಿಯೊಳಗಿನ ಪರಿಣಾಮಗಳನ್ನು ಬೇರೆ ಮಾಡಲಿಕ್ಕೆ ಬರುವುದಿಲ್ಲ, ಅದು ಅವಶ್ಯಕನೂ ಇಲ್ಲ. ಆದರೆ ವರ್ತಮಾನದ ತ್ರಿಕಾಲಿಯ ಅಖಂಡ ಏಕ ಪ್ರಕಾರದ ಧ್ರುವ ಜ್ಞಾನದ ಎದುರಿಗೆ ಬಂದು ನಿಲ್ಲುವಂಥ ಆ ಪರಿಣಾಮ ಬುದ್ಧಿಗೋಚರ ಇದೆ ಮತ್ತು ಇದೆ. ಶುದ್ಧಾತ್ಮ ಅರೂಪಿ ಆತ್ಮನ ಬುದ್ಧಿಗೋಚರ ಹೀಗೆ ಮಾತಿಲ್ಲ. ಅವನು ಬುದ್ಧಿಗೋಚರ ಇಲ್ಲನರೇ ಪ್ರಭು, ಅವನು ಅನುಭವ ಗೋಚರ. ತಿಳಿತಲ್ಲ?
ಶುದ್ಧಾತ್ಮ ಅರೂಪಿ ಚಿನ್ಮಾತ್ರ ನಿಜ ವಸ್ತು ಅದನ್ನಲ್ಲ, ಅನುಭವ ಗೋಚರ ನನಗೆ ಅವರನ್ನವರು. ಬುದ್ಧಿ ಗೋಚರ ಯಾವುದಿದೆ? ಒಂದು ಸಮಯದ ವಿಕಾರ. ಆ ಒಂದು ಸಮಯದ ವಿಕಾರವನ್ನು ಯಾವುದು ತನ್ನ ಬುದ್ಧಿಯೊಳಗೆ ಗ್ರಹಣ ಮಾಡೋ ಸಾಧ್ಯ ಇದೆಯೋ ಅದಕ್ಕೆ ತೀಕ್ಷ್ಣ ಜ್ಞಾನ ಅಂತೇಳಿ ಹೇಳ್ತಾರೆ. ಸಮ್ಯಕ್ ದೃಷ್ಟಿಯ ತೀಕ್ಷ್ಣ ಜ್ಞಾನ ರೀ. ಇಲ್ಲಿ ಸಮ್ಯಕ್ ದೃಷ್ಟಿ ಶಬ್ದದ ಅರ್ಥ ಏನ? ಅಶುದ್ಧ ಪರಿಣತಿ ಮತ್ತು ಜ್ಞಾನ ಮಾತ್ರ ಆತ್ಮ, ಶುದ್ಧ ಚೈತನ್ಯ ಮಾತ್ರ ಆತ್ಮ. ಇವು ಎರಡನ್ನ ಭಿನ್ನ ಯಾವುದನ್ನು ನೋಡ್ತಿದೆಯೋ ಅದು ಸಮ್ಯಕ್ ದೃಷ್ಟಿ, ಅದು ದೃಷ್ಟಿಯ ಸಮ್ಯಕ್ತನ. ಆದರೆ ಛೇದಿಸಬೇಕಾದದ್ದನ್ನು ಯಾವುದ? ಆ ಅಖಂಡತೆಯನ್ನು ಅಲ್ಲ. ಆದರೆ ಎದುರಿಗೆ ಯಾವುದು ಬರ್ತಿದೆಯಲ್ಲ ಬುದ್ಧಿಗೋಚರ. ನೋಡ್ರಿ, ಆ ರಾಗ ಒಂದು ವೇಳೆ ಬುದ್ಧಿಗೋಚರ ಇಲ್ಲದೆ ಹೋದರೆ, ಒಂದು ಸಮಯದ ವಿಕಾರ ಒಂದು ವೇಳೆ ಸಮ್ಯಕ್ ದೃಷ್ಟಿಯ ತೀಕ್ಷ್ಣ ಜ್ಞಾನಕ್ಕೆ ಗೋಚರಿಸದೆ ಹೋದರೆ ಅವನಿಗೆ ಅನುಭವದ ಮಾರ್ಗ ಇನ್ನೊಂದು ಯಾವುದೂ ಇಲ್ಲ. ಅನುಭವದ ಅಥವಾ ಸ್ವಭಾವ ಸ್ಥಿರತೆಯ ಉಪಾಯ ಇನ್ನೊಂದು ಬೇರೆ ಯಾವುದು? ಅದು ಕಾಣಿಸಲಿಕ್ಕೆ ಬೇಕ್ರಿ, ಅದು ಬುದ್ಧಿಗೋಚರ ಆಗಲಿಕ್ಕೆ ಬೇಕು. ಯಾವುದರ ವಿಕಾರ? ಒಂದು ಸಮಯ ಶುಭರಾಗ, ಅಲ್ಲಿ ಶುಭರಾಗನ ಮತ್ತು ಈ ಜೀವ ಶುಭದಿಂದ ಯಾವೂ ವಿಮುಖ ಆಗ್ಬೋದು. ಆದರೆ ಶುಭವನ್ನು ಬಿಡಿಸಿಕೊಳ್ಳೋದ ಅಥವಾ ಶುಭವನ್ನು ಬಿಟ್ಟು ಕೊಡೋದ, ಹೇ ಅಂತ ಹೇಳೋದ, ಅದನ್ನು ದಾಂಚೆ ಮುಂದೆ ಹೋಗೋದ ನಿಜವಾಗಿಯೂ ಮಹಾಪುರುಷಾರ್ಥದ ಮಾತು. ಸಮಯ ಬಹಳ